ನಾನ್ ಶರ್ಮಿತಾ ಶೆಟ್ಟಿ. ಇಡಿ ದಾಳಿಯಿಂದ ಜಮೀರ್ ಅಹಮದ್ ವಿಚಲಿತಗೊಂಡಿದ್ದಾರೆ ಅನ್ನೋದು ಗೊತ್ತಾಗಿದೆ. ಸತತ 8 ಗಂಟೆಗಳಿಂದ ಜಮೀರ್ ವಿಚಾರಣೆ ಆಗ್ತಾ ಇದೆ. ಜಮೀರ್ ಅಕೌಂಟೆಂಟ್ ಅನ್ನ ಕರೆಸಿಟ್ಟು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈಗ ಬೆಳಿಗ್ಗೆಯಿಂದ ನಿರಂತರವಾಗಿ ಅಲ್ಲಿ ದಾಖಲೆಗಳ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೆಲ ಮಹತ್ವದ ದಾಖಲೆಗಳನ್ನ ಸದ್ಯಕ್ಕೆ ಇಡಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ ಅನ್ನೋ ವಿಚಾರ ಕೂಡ ಗೊತ್ತಾಗಿದೆ. ಬಟ್ ಕಂಟಿನ್ಯೂಸ್ ಆಗಿ ಈಗ ಒಂದು ರೀತಿ ವಿಚಾರಣೆಯನ್ನ ಮಾಡ್ತಿರೋದ್ರಿಂದ, ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರೋದ್ರಿಂದ ವಿಚಲಿತರಾಗಿದ್ದಾರೆ ಜಮೀರ್ ಅಹಮದ್ ಖಾನ್ ಅಂತ ಗೊತ್ತಾಗಿದೆ. ಮತ್ತೆ ಬೆಂಬಲಿಗರು ಕೂಡ ಅವ್ರ ಮನೆ ಹತ್ರ ಬರ್ತಾ ಇದ್ದಾರೆ, ಕಚೇರಿ ಹತ್ರ ಬರ್ತಾ ಇದ್ದಾರೆ, ಹೊರಗಡೆ ನಮಾಜ್ ಮಾಡ್ತಾ ಇದ್ದಾರೆ. ನಮ್ಮ ಜಮೀರ್ ಅಣ್ಣ ಹಂಗಲ್ಲ ಅಂತ ಗೋಗರಿತಾ ಇದ್ದಾರೆ. ಆದ್ರೆ ಅಧಿಕಾರಿಗಳು ಇದ್ಯಾವುದಕ್ಕೂ ಕೂಡ ಸೊಪ್ಪನ್ನ ಹಾಕ್ತಾ ಇಲ್ಲ. ಅವರ ಕೆಲಸವನ್ನ, ಅವ್ರ ಕರ್ತವ್ಯವನ್ನ ಅವ್ರು ಮಾಡ್ತಾ ಇದ್ದಾರೆ. ಈಗ IMA ಮನ್ಸೂರ್ ಜೊತೆಗಿನ ಸ್ನೇಹದ ಬಗ್ಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಹಿಂದೆನೂ ಕೂಡ ವಿಚಾರಣೆಗೆ ಅಂತ ಇವರಿಗೆ ನೋಟಿಸ್ ಇಶ್ಯೂ ಮಾಡಿದ್ರು ಕೂಡ ಅಲ್ಲಿ ಸಹಕಾರವನ್ನ ಕೊಟ್ಟಿಲ್ಲ, ವಿಚಾರಣೆಗೆ ಸರಿಯಾಗಿ ಹಾಜರಾಗಿಲ್ಲ ಅನ್ನೋ ಕಾರಣಕ್ಕೆ ಇಡಿ ಅಧಿಕಾರಿಗಳು ಇವತ್ತು ಏಕಾಏಕಿ ದಾಳಿಯನ್ನ ಮಾಡಿರೋದು. ಪ್ರಮುಖವಾಗಿ ಇಲ್ಲಿ ಮನ್ಸೂರ್ ಜೊತೆಗಿನ ಸ್ನೇಹ, ಅದರ ಜೊತೆಯಲ್ಲಿ ಏನಾದ್ರೂ ವ್ಯವಹಾರಗಳು ನಡೆದಿದೆಯಾ, ಹಣ ಏನಾದ್ರೂ ವರ್ಗಾವಣೆ ಆಗಿದೆಯಾ, ಈ ಎಲ್ಲ ಆಂಗಲ್ಗಳಿಂದ ಈಗ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ಒಂದಿಷ್ಟು ಮಹತ್ವದ ದಾಖಲೆಗಳು ಕೂಡ ಲಭ್ಯವಾಗಿರೋದ್ರಿಂದ ಆ ದಾಖಲೆಗಳ ಮೇಲೆ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನ ಮಾಡ್ತಾರೆ, ಅದಕ್ಕೆ ಉತ್ತರವನ್ನ ಕೊಡಬೇಕು. ಬೆಳಿಗ್ಗೆಯಿಂದಲೂ ಕೂಡ ನ್ಯೂಸ್ 18ನಲ್ಲಿ ಈ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಫಸ್ಟಿಗೆ ಒಂದಿಷ್ಟು 100ಕ್ಕೂ ಹೆಚ್ಚು ಅಧಿಕಾರಿಗಳ ಟೀಮ್ ಬರುತ್ತೆ. ಸೊ ತನಿಖೆಯನ್ನ ಮಾಡ್ತಾರೆ, ಅದರಲ್ಲಿ ಶೋಧವನ್ನ ಫಸ್ಟ್ ನಡೆಸ್ತಾರೆ, ಆಮೇಲೆ ತನಿಖೆ ಶುರು ಮಾಡ್ತಾರೆ. ಅದಾದ್ಮೇಲೆ ಇನ್ನೂ ಹೆಚ್ಚಿನ ಅಧಿಕಾರಿಗಳ ನೀಡ್ ಇದೆ ಅಲ್ಲಿ ಅಂತ ಗೊತ್ತಾದ ತಕ್ಷಣ ಮತ್ತೊಂದಿಷ್ಟು ಅಧಿಕಾರಿಗಳನ್ನ ಹೆಚ್ಚುವರಿಯಾಗಿ ಕರೆಸ್ಕೊಳ್ತಾರೆ. ಸೊ ಈಗ ದೊಡ್ಡ ಮಟ್ಟದಲ್ಲೇ ಏನೋ ಶೋಧವನ್ನ ಮಾಡ್ತಿರಂಗ್ ಅನ್ನಿಸ್ತಾ ಇದೆ. ಇನ್ನು ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿಯಲ್ಲಿ ಇಡಿ ಶೋಧ ಅಂತ್ಯವಾಗಿದೆ. ಒಂದು ಕಡೆ ಮಾತ್ರ ಅಂತ್ಯ ಆಗಿರೋದು. ಸತತ 8 ಗಂಟೆಗಳಿಂದ ಶೋಧವನ್ನ ಅಧಿಕಾರಿಗಳು ನಡೆಸಿದ್ದಾರೆ. ಹಲವಾರು ದಾಖಲೆಗಳನ್ನ ಈ ಸಂದರ್ಭದಲ್ಲಿ ವಶಕ್ಕೆ ಪಡ್ಕೊಂಡಿದ್ದಾರೆ. ಅದನ್ನೆಲ್ಲ ತಗೊಂಡೇ ಅಧಿಕಾರಿಗಳು ಅಲ್ಲಿಂದ ಹೋಗಿದ್ದಾರೆ. ಬಟ್ ಅಫಿಷಿಯಲ್ ಆಗಿ ಈಗ ಏನೆಲ್ಲ ಸಿಕ್ಕಿದೆ ಶೋಧ ಮಾಡಿದಂತ ಟೈಮ್ನಲ್ಲಿ, ಏನ್ ದಾಖಲೆ ಅದು, ಹಲವಾರು ದಾಖಲೆಗಳು ಅಂತಂದ್ರೆ ಯಾವುದಕ್ಕೆ ಸಂಬಂಧಪಟ್ಟಂತ ದಾಖಲೆಗಳನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ. ಇದು ಟ್ರಾವೆಲ್ಸ್ ಕಚೇರಿ ಆದ್ರೂ ಕೂಡ ಬೆಳಿಗ್ಗೆ ಕಚೇರಿಗೆ ಬಂದ ತಕ್ಷಣ ಯಾವುದೇ ಹಿಂಟ್ ಅಲ್ಲಿ ಸಿಬ್ಬಂದಿಗೂ ಇರಲಿಲ್ಲ ಈ ಥರ ಅಧಿಕಾರಿಗಳು ಬರ್ತಾರೆ ಅಂತ. ಅವ್ರನ್ನ ವಿಚಾರಣೆ ಮಾಡಿದ್ರು. ಕಳೆದ ಕೆಲ ತಿಂಗಳುಗಳಿಂದ ಯಾವ ಥರ ಬಸ್ಸಲ್ಲಿ ಸೀಟ್ ಬುಕಿಂಗ್ ಆಗಿದೆ, ಏನೆಲ್ಲ ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲದ್ರ ಬಗ್ಗೆನೂ ಕೂಡ ಸಿಬ್ಬಂದಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ. ಈಗ ಒಂದು ಬ್ಯಾಗ್ನಲ್ಲಿ ಒಂದು ದಾಖಲೆಗಳನ್ನು ತಗೊಂಡು ಹೋಗಿದ್ದಾರೆ. ಇನ್ನೊಂದು ಕಡೆ ಬೆಂಬಲಿಗರು ಜಮೀರ್ ಮನೆ ಮುಂದೆನೂ ಬಂದಿದ್ದಾರೆ. ಎಲ್ಲೆಲ್ಲಿ ದಾಳಿ ಆಗಿದೆ ಆಯಾ ಕಚೇರಿಗಳ ಮುಂಭಾಗದಲ್ಲೂ ಬಂದುಕೊಂಡು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಸೊ ಈ ತರ ದಾಳಿ ಮಾಡಿರೋದು ಸರಿಯಲ್ಲ, ಇದು ರಾಜಕೀಯ ಪ್ರೇರಿತ ದಾಳಿ, ಬಿಜೆಪಿಯವರು ಮಾಡಿಸಿರೋದು ಅನ್ನೋ ವಾದ ಜಮೀರ್ ಅಹಮದ್ ಖಾನ್ ಬೆಂಬಲಿಗರದು. ಈಗ ಏನೇ ಆದ್ರೂ ಕೂಡ ಅಧಿಕಾರಿಗಳು ಅವ್ರ ಕೆಲಸ ಮಾಡಿದ್ದಾರೆ. ಈಗ ಒಂದಿಷ್ಟು ಮಹತ್ವದ ದಾಖಲೆಗಳೇನೋ ಸಿಕ್ಕಿದೆ ಅನ್ನೋ ಇನ್ಫಾರ್ಮೇಶನ್ ಸಿಕ್ಕಿದೆ. ಹಾಗಾದ್ರೆ ಆ ಮಹತ್ವದ ದಾಖಲೆಗಳು ಯಾವ ವಿಚಾರಕ್ಕೆ ಸಂಬಂಧಪಟ್ಟಿದ್ದು, ಏನಾದ್ರೂ ತೆರಿಗೆ ವಂಚನೆ ಇಲ್ಲಿ ಆಗಿದೆಯಾ, ಅಥವಾ ಆದಾಯ ಮೀರಿ ಆಸ್ತಿ ಗಳಿಕೆ ಏನಾದ್ರೂ ಆಗಿದೆಯಾ, ಇಂಥದ್ದೆಲ್ಲ ಸಹಜವಾಗಿ ದಾಳಿ ಆದಂತ ಟೈಮ್ನಲ್ಲಿ ಪ್ರಶ್ನೆಗಳು ಮೂಡುತ್ತವೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಏನಾಗಿದೆ, ಇವತ್ತು ಜನಸಾಮಾನ್ಯರಿಗೆ ಏನ್ ತೊಂದರೆ ಆಗ್ತಾ ಇದೆ, ಅನಿಲ ಬೆಲೆ ಏನಾಗಿದೆ, ಇದೆಲ್ಲ ಬಿಟ್ಟು ಇಂಥದಕ್ಕೆ ಮಾಡಕ್ ಬರ್ತಾರೆ ಬಿಜೆಪಿ. ಜಾಸ್ತಿ ಆಗಿದೆ, ಇದಾಗಿದೆ ಅಂತ ಅಂದ್ಬಿಟ್ಟು ನಾವು ಪ್ರೊಟೆಸ್ಟ್ ಮಾಡಕ್ ಬಂದಿದ್ದಕ್ಕೆ ನಮ್ಮ ಮೇಲೆ FIR ಆಗಿದೆ. ಅದೇ ಯಡಿಯೂರಪ್ಪ ಅವ್ರು ಇಳ್ದೋಗ್ತಾ ಇದಾರೆ ಅಂತ ಅನ್ನೋವಾಗ 100 ಜನ ಬರೀ ಯಾರು ಸ್ವಾಮೀಜಿಗಳು ಬಂದ್ಬಿಟ್ಟು ಪ್ರೊಟೆಸ್ಟ್ ಮಾಡಿಲ್ವಾ ಅವ್ರ ಮನೆ ಹತ್ರ? 500 ಮೇಲೆ ಸೇರಿದ್ದಾರೆ. 100 ಜನಕ್ಕೆ ನೀವು ಹಿಂಗ್ ಮಾತಾಡ್ತೀರಾ? ಆಯ್ತಾ? ಬಿಜೆಪಿ ಅವ್ರು ಅಷ್ಟಕ್ಕಿದಾರಾ? ಏನ್ ಮಾಡ್ತಾ ಇದಾರೆ? ಮತ್ತೆ ಬಿಜೆಪಿ ಅವ್ರು ಯಾರ ಮೇಲೆ ಕ್ರಮ ಕೈಗೊಂಡಲ್ಲ, ಬಿಜೆಪಿ ಅವ್ರ ಮೇಲೆ. ಅದೇ ಕಾಂಗ್ರೆಸ್ ಅಂತ ಮಗ ಇದಾರಲ್ಲ, ಅವ್ರ ಮೇಲೆ ರೈಡ್ ಮಾಡ್ಸಿ. ಬಿಜೆಪಿ ಇನ್ನೆಂತ ಲೀಡರ್ಗಳು ಅವರ ಶಶಿಕಲಾ ಜೊಳ್ಳಿ ಅವ್ರ ಮನೆ ಮೇಲೆ ರೈಡ್ ಮಾಡ್ಸಿ. ಯಾರು ಮಾಡ್ತಾರೆ ಅಂತ ವಿಷಯ ಇದು ಉದ್ದೇಶ ಏನು ಗೊತ್ತಾ ಸರ್? ಮುಂದಿನ ದಿನದಲ್ಲಿ ನಮ್ಮ ಸಾಹೇಬರು ಕೊರೋನಾದಲ್ಲಿ ಪ್ರತಿ ಯಾವ ಕ್ಷೇತ್ರದಲ್ಲಿ ಮಾಡ್ತಾರೆ ಅಂತ ಒಳ್ಳೆ ಕೆಲಸ ಮಾಡಿದ್ದಾರೆ. ಇವ್ರು ಜನಗಳ ಸೇವೆ ಮಾಡ್ತಾವ್ರೆ ಅಂತ ಒಟ್ಟವರಿಗೆ ನಮ್ಮ ಸರ್ಕಾರದ ಪಿತೂರಿಯಿಂದ ನಮ್ಮ ಸಾಹೇಬರು ಹಿಂಗ್ ಮಾಡವ್ರೆ. ಮುಂದಿನ ಎಲ್ಲಿ ಇನ್ನೂ ಒಳ್ಳೆ ನಾಯಕ ಅಧಿಕಾರಕ್ಕೆ ಬಂದ್ಬಿಡ್ತಾರೆ ಅಂದ್ಬಿಟ್ಟು ಒಂದು ಒಟ್ಟವ್ರಿಗೆ ಲೆಕ್ಕ ತೋರ್ಸಕ್ಕೆ ಎಲ್ಲೈತೆ ಐಟಿ ಅವ್ರಿಗಿಲ್ವಾ?
ಅವ್ರೆಲ್ಲ ಕೋಟಿಯಿಂದ ಮನೆ ಕಟ್ಬೋದು, ಅವರೆಲ್ಲ ಮನೆ ಕಟ್ಬೋದು, ಇವ್ರು ಕಟ್ಬಿಟ್ರೆ ದೊಡ್ಡ ಆಗೋಯ್ತಾ? ಇದೇ ತರ ನಮ್ ಜನ 2,000 ಕೋಟಿ ಖರ್ಚು ಮಾಡಿ ಮದುವೆ ಮಾಡೋರು ಸರ್. ಅವ್ರು ಮಾಡಿ ಸರ್. ಶ್ರೀರಾಮುಲು ಅವರು ಚಾಪರ್ ಇಟ್ಕೊಂಡಿದ್ದಾರೆ, ಅವ್ರ ಮನೆ ನೋಡಿದಿರಲ್ಲ, ಚಾಪರ್ ನಿಲ್ಸ್ಕೊಂಡು ಅವ್ರ ದೊಡ್ಡ ಮನೆ ಇದೆ. ಇವತ್ತಿಗೆ ಅವ್ರ ಐಷಾರಾಮಿ ಮದುವೆ ಮಾಡಿಸಿದ್ದಾರೆ. ಸ್ವಲ್ಪ ದಿನ ಮುಚ್ಚಾಕ್ತಾರೆ. ಮಗಳ ಮದುವೆ ತುಂಬಾ ಸರಳತೆ ಮಾಡಿದ್ರು ಸಾಹೇಬ್ರು. ಯಾರು ಸೇತುವೆ ಜನಕ್ಕೆ ಯಾರಿಗೂ ಮಾಹಿತಿನೇ ಕೊಟ್ಟಿಲ್ಲ. ಯಾರು ಬರೋದು ಬೇಡ, ಕೊರೋನಾ ಮಹಾಮಾರಿ ಇರೋದ್ರಿಂದ ನನ್ನ ಮಗಳ ಮದುವೆನ ಸಿಂಪಲ್ ಆಗಿ ಮಾಡ್ತೀವಿ, ಯಾರು ಬರೋದು ಬೇಡ ಅಂತ ಹೇಳಿ ಸಾಹಿತ್ಯದಲ್ಲಿ ನಮ್ಮ ಸಾಹೇಬ್ರು ಮದುವೆ ಮಾಡಿದ್ರು. ಪೆಟ್ರೋಲ್ ಡೀಸೆಲ್ ಬೆಲೆ ಬೆಳಗ್ಗೆಯಿಂದ ಕೂಡ ಸತತವಾಗಿ ಶೋಧ ಕಾರ್ಯವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ಕೊಠಡಿಯಲ್ಲಿ ಜಮೀರ್ ಅವರು ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಿದೆ, ಈ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಜಮೀರ್ ಅಹಮದ್ ಖಾನ್ ಮನೆಯ ಮುಂಭಾಗದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ಬಾಗಟ. ಅಟ್ ಪ್ರೆಸೆಂಟ್ ಸಿಚುವೇಶನ್ ಅಲ್ಲಿ ಹೇಗಿದೆ, ಮತ್ತೇನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈ ದಾಳಿ ಬಗ್ಗೆ? ಎಸ್ ಶರ್ಮಿತಾ ಶೆಟ್ಟಿ, ಕಳೆದ 8:30 ಗಂಟೆಗಳಿಂದಲೂ ಕೂಡ ಈಗ ಜಮೀರ್ ಅಹಮದ್ ಅವರ ಮನೆಯಲ್ಲಿ ಸುಮಾರು 25ಕ್ಕೂ ಹೆಚ್ಚು ಜನ ಒಂದು ಇಡಿ ಅಧಿಕಾರಿಗಳ ತಂಡ ಶೋಧ ಕಾರ್ಯ ನಡೆಸ್ತಾ ಇದೆ. ಮತ್ತೊಂದು ಕಡೆ ಪ್ರತ್ಯೇಕವಾಗಿ ಜಮೀರ್ ಅಹಮದ್ ಅವರನ್ನ ಈಗಾಗಲೇ ಮೊಬೈಲ್ ಅನ್ನ ವಶಕ್ಕೆ ಪಡೆದುಕೊಂಡು ಅವರನ್ನ ಪ್ರತ್ಯೇಕ ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಅವರನ್ನ ವಿಚಾರಣೆಯನ್ನ ಮಾಡ್ತಾರಂತದ್ದು. ಸತತ ವಿಚಾರಣೆಯಿಂದ ಈಗ ಜಮೀರ್ ಅಹಮದ್ ಅವರು ವಿಚಲಿತರಾಗಿದ್ದರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಯಾಕಂದ್ರೆ ಏಕಾಏಕಿ ಇಡಿ ಅಧಿಕಾರಿಗಳು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಮನೆ ಸೇರಿದಂತೆ ಅವರ ಸಂಬಂಧಿಕರ ಮತ್ತು ಸ್ನೇಹಿತರ ಮನೆ ಎಲ್ಲ ಕೂಡ ಅವರ ಒಂದು ನ್ಯಾಷನಲ್ ಟ್ರಾವೆಲ್ಸ್ ಕಚೇರಿಯಲ್ಲೂ ಕೂಡ ದಾಳಿ ಮಾಡುವ ಹಿನ್ನೆಲೆಯಲ್ಲಿ ಇದರಿಂದ ಜಮೀರ್ ಅಹಮದ್ ಅವರಿಗೆ ಸ್ವಲ್ಪ ವಿಚಲಿತರಾಗಿರಂತೆ ಅಲ್ಲಿ ಆ ಒಂದು ರೆಸ್ಪಾನ್ಸ್ ಮಾಡೋ ಸಂದರ್ಭದಲ್ಲಿ ಕಾಣಿರುವಂತದ್ದು. ಈಗ ಅದಲ್ಲದೆ ಪ್ರಮುಖವಾಗಿ ಇಡಿ ಅಧಿಕಾರಿಗಳು ಒಂದು ರೈಡ್ ನ ಉದ್ದೇಶ ಆಗಿರುವಂತದ್ದು ಮನ್ಸೂರ್ ಖಾನ್ ಜೊತೆಗಿನ ಒಂದು ಪ್ರಾಪರ್ಟಿ ವಿಚಾರ. ಅದಲ್ಲದೆ ಈಗ ಪ್ರಾಪರ್ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದೊಂದಷ್ಟು ಈಗಾಗಲೇ ನೋಟಿಸ್ ಅನ್ನ ಕೊಟ್ಟಿದ್ರು. ಅದರ ಬಗ್ಗೆ ಸ್ಪಷ್ಟವಾದಂತಹ ಉತ್ತರ ಸಿಕ್ಕಿರಲಿಲ್ಲ. ಈ ನಿಟ್ಟಿನಲ್ಲಿ ಆ ಒಂದು ದಾಖಲೆಗಳನ್ನ ಕೂಡ ಈಗ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಈ ಒಂದು ಪ್ರಾಪರ್ಟಿ ವಿಚಾರವಲ್ಲದೆ ಹಣಕಾಸಿನ ವ್ಯವಹಾರ ಮತ್ತೆ ಅವರ ಜೊತೆ ಇದ್ದ ಮನ್ಸೂರ್ ಖಾನ್ ಜೊತೆಗಿದ್ದಂತಹ ಒಂದು ಆ ಸಂಬಂಧ ಯಾವಾಗ ಪ್ರಾರಂಭವಾಯಿತು, ಸ್ನೇಹ ಯಾವಾಗ ಪ್ರಾರಂಭವಾಯಿತು, ಅಲ್ಲದೆ ಈ ಐಎಂಎ ಕಂಪನಿಯಲ್ಲಿ ವ್ಯವಹಾರ ಏನಾದರೂ ಮಾಡಿದಾರ, ಹಣ ವರ್ಗಾವಣೆ ಏನಾದರೂ ಆಗಿದೆಯಾ, ಐಎಂಎ ಸಂಸ್ಥೆಯನ್ನು ಹೊರತುಪಡಿಸಿ ಇವರಿಬ್ಬರ ಮಧ್ಯೆ ಏನಾದರೂ ಹಣದ ವಹಿವಾಟು ಏನಾದರೂ ನಡೆದಿತ್ತ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ಅವರ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಕೆಲ ಮಹತ್ವದ ದಾಖಲೆಗಳನ್ನು ಕೂಡ ಈಗಾಗಲೇ ಇಡಿ ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ಈಗ ಸದ್ಯ ಈ ದಾಳಿಯಲ್ಲಿ ಒಂದಿಷ್ಟು ಕುತೂಹಲ ಮೂಡ್ತಿರೋದು ಅಫ್ಕೋರ್ಸ್ ನೀವು ಹೇಳ್ದಂಗೆ ಐಎಂಎಲ್ಲಿ ಸಾಕಷ್ಟು ಜನರಿಗೆ ವಂಚನೆಯಾಗಿತ್ತು. ಹಾಗಾಗಿ ಮನ್ಸೂರ್ ಅಲಿಗೂ ಜಮೀರ್ ಅಹಮದ್ ಅವ್ರಿಗೂ ಏನಾದ್ರೂ ವ್ಯವಹಾರದ ಲಿಂಕ್ ಇದೆಯಾ ಅಂತ ಅದು ಒಪ್ಕೊಳ್ಳೋಣ ಸರಿ. ಇನ್ನೊಂದು ಕಡೆ ಚರ್ಚೆ ಆಗ್ತಿರೋದು ಈಗ ಲಕ್ಷ ಒಂದು ಪ್ರಾಪರ್ಟಿ ಇತ್ತು, ಅದು ಕೋಟಿ ಬೆಲೆ ಬಾಳ್ತಿತ್ತು, ಇವರು ಲಕ್ಷ ಕೊಟ್ಟು ಖರೀದಿ ಮಾಡಿದ್ರು, ಅದು ಕಮ್ಮಿ ಯಾಕಾಯ್ತು ವ್ಯಾಲ್ಯೂ. ಮತ್ತೊಂದು ಒಂದಿಷ್ಟು ಹಣವನ್ನ ಇವರು ವಿದೇಶದಲ್ಲಿ ಹೂಡಿಕೆ ಮಾಡಿದ್ದಾರೆ, ಅದು ಅಕ್ರಮವಾಗಿ ಅಂತ. ಅದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ? ಎಸ್ ಶರ್ಮಿತಾ ಶೆಟ್ಟಿ, ಈಗ ಪ್ರಮುಖವಾಗಿ ಪ್ರಾಪರ್ಟಿ ಏನು ಮಾರಾಟ ಮಾಡಿದ್ರು ಅದು ವ್ಯಾಜ್ಯ ಇತ್ತು, ಅದು ತಕರಾರಿತ್ತು ಅಂತ. ಆ ತಕರಾರಿಗೋಸ್ಕರ ಕಡಿಮೆ ಹಣಕ್ಕೋಸ್ಕರ ಮಾರಾಟ ಮಾಡಿದ್ರು ಅನ್ನೋ ಬಗ್ಗೆ ಈಗ ಗೊತ್ತಾಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಹೆಚ್ಚು ಕಡಿಮೆ ಬೆಲೆಗೆ ಮಾರಾಟ ದಾಖಲೆಗಳಲ್ಲಿ ಕಡಿಮೆ ಒಂದು ಅಮೌಂಟ್ ಅನ್ನ ತೋರಿಸಿ ಇದು ನಗದು ರೂಪದಲ್ಲಿ ಹೆಚ್ಚು ಹಣವನ್ನ ತೆಗೆದುಕೊಂಡಿದ್ದಾರೆ, ಅದು ಅವಲ ಹಣ ಅನ್ನೋದ್ರ ಬಗ್ಗೆ ಒಂದು ಸಂಶಯವನ್ನ ಇಡಿ ಅಧಿಕಾರಿಗಳು ವ್ಯಕ್ತಪಡಿಸ್ತಾ ಇರುವಂತದ್ದು. ಅದಲ್ಲದೆ ಆಗಾಗ ವಿದೇಶಕ್ಕೆ ಕೂಡ ಜಮೀರ್ ಅಹಮದ್ ಅವರು ಹೋಗ್ತಾ ಇದ್ದಾರೆ. ಆ ಜಮೀರ್ ಅಹಮದ್ ಅವರು ವಿದೇಶದಲ್ಲಿ ಹಣವನ್ನ ಹೂಡಿಕೆ ಮಾಡಿದ್ದಾರೆ. ಹೀಗಾಗಿ ಅಲ್ಲಿ ಕೂಡ ಹವಾಲಾ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಗಂಭೀರ ಆರೋಪ ಇದೆ. ಆದ್ರೆ ಆ ಬಗ್ಗೆ ಕೂಡ ಅಧಿಕಾರಿಗಳು ಏನಾದ್ರು ಮನಿ ಲಾಂಡ್ರಿಂಗ್ ಒಂದು ಆಕ್ಟ್ ಅಡಿ ಈಗ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಮನಿ ಲಾಂಡ್ರಿಂಗ್ ಅಲ್ಲಿ ಏನಾದ್ರು ಆಗಿದೆಯಾ, ಹವಾಲಾ ಹಣ ಟ್ರಾನ್ಸಾಕ್ಷನ್ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಅಧಿಕಾರಿಗಳು ವಿಚಾರಣೆ ಮಾಡ್ತಾ ಇದ್ದಾರೆ. ಈ ಒಂದು ಇದರಿಂದ ಕೂಡ ಸತತ ಅಧಿಕಾರಿಗಳು ಅವರನ್ನ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಕೇಳ್ತಾರೆ. ಇದರಿಂದ ಜಮೀರ್ ಅಹಮದ್ ಅವರು ವಿಚಲಿತರಾಗಿರುವಂತದ್ದು. ಜೊತೆಗೆ ಇದು ಮಗಳ ಇತ್ತೀಚಿನ ದಿನಗಳಲ್ಲಿ ಅವರ ಮಗಳ ಮದುವೆ ಏನು ಮಾಡಿದ್ರು, ಆ ಮಗಳ ಮದುವೆಯ ಒಂದು ಖರ್ಚು ವೆಚ್ಚದ ಒಂದು ರಿಪೋರ್ಟ್ ದಾಖಲೆಗಳನ್ನ ಕೇಳಿದ್ದಾರೆ. ಅದಲ್ಲದೆ ಮನೆ ಏನು ಒಂದು 2 ಎಕರೆಯಲ್ಲಿ ಬೃಹತ್ ಬಂಗಲೆ ಏನು ನಿರ್ಮಾಣ ಆಗಿದೆ, ಆ ಬಂಗಲೆಯ ಒಂದು ಖರ್ಚು ವೆಚ್ಚದ ಬಗ್ಗೆ ಕೂಡ ದಾಖಲೆಯನ್ನು ಕೊಡಬೇಕು ಅಂತ ಹೇಳಿದ್ದಾರೆ. ಹೀಗಾಗಿ ಸಾಕಷ್ಟು ನಾನು ರಾಜಕೀಯ ತಿಳಿದಿಂದ ನನ್ನ ಒಂದು ಹಣದ ಕಾಸುವಿನ ನಮ್ಮ ಅಕೌಂಟೆಂಟ್ ಎಲ್ಲ ನೋಡ್ಕೊಳ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಹೀಗಾಗಿ ಅವರ ಅಕೌಂಟೆಂಟ್ ಅನ್ನು ಕೂಡ ಈಗ ಇಡಿ ಅಧಿಕಾರಿಗಳು ಕರೆಸಿ ಅವರನ್ನು ಕೂಡ ವಿಚಾರಣೆ ಮಾಡ್ತಾ ಇದ್ದಾರೆ. ಹಣಕಾಸಿನ ವ್ಯವಹಾರ ಕೇವಲ ಜಮೀರ್ ಅಹಮದ್ ಅಲ್ಲದೆ ಅವರ ಸ್ನೇಹಿತರು ಸಂಬಂಧಿಕರ ಹೆಸರಲ್ಲಿ ಕೂಡ ಮಾಡಿದ್ದಾರೆ ಅನ್ನೋ ಬಗ್ಗೆ ಸಾಕಷ್ಟು ಗಂಭೀರ ಆರೋಪ ಇರೋದು. ಅದಲ್ಲದೆ ಬೇನಾಮಿ ಹೆಸರಲ್ಲಿ ಕೂಡ ಅವರು ಪ್ರಾಪರ್ಟಿ ಅಥವಾ ಹಣಕಾಸಿನ ವ್ಯವಹಾರ ಮಾಡಿದ್ದಾರೆ ಅನ್ನೋ ಬಗ್ಗೆ ಒಂದು ಸಂಶಯ ಇರೋದ್ರಿಂದ ಆ ಬಗ್ಗೆ ಕೂಡ ಇಡಿ ಅಧಿಕಾರಿಗಳು ಸತತ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಈ ಸಂಜೆವರೆಗೂ ಕೂಡ ಈ ರೇಡ್ ಕಂಟಿನ್ಯೂ ಆಗುವಂತಹ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿವೆ. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಗಂಗಾಧರ್ ಬಾಗಟ ಈ ಕ್ಷಣದ ಅಪ್ಡೇಟ್ಸ್ಗೆ. ಇನ್ನೊಂದು ಕಡೆ ರೋಷನ್ ಬೇಗ್ ಮನೆಯಲ್ಲೂ ಕೂಡ ಶೋಧ ಮುಂದುವರೆದಿದೆ. ಸತತ 8-8.5 ಗಂಟೆಗಳಿಂದ ಇಡಿ ಅಧಿಕಾರಿಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ. ರೋಷನ್ ಬೇಗ್ ಪಿಎ ಅನ್ನ ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಈಗ ಬೇಗ್ ಮನೆಯಿಂದ ಪಿಎ ಅನ್ನ ಕರ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ವಿಚಾರಣೆ ನಡೆಸಿ ಇಡಿ ಅಧಿಕಾರಿಗಳು ಒಂದು ಟೀಮ್ ಏನಿತ್ತು
ಅವರು ಅವ್ರ ಪಿ ಎನ ಕರ್ಕೊಂಡೇ ಹೋಗಿದ್ದಾರೆ ಅವ್ರ ಜೊತೆಯಲ್ಲಿ. ಇನ್ನೂ 2 ಟೀಮ್ ಇದೆ, ವಿಚಾರಣೆಯನ್ನ ಮುಂದುವರೆಸಿದ್ದಾರೆ, ಅಂದ್ರೆ ಶೋಧ ಕಾರ್ಯವನ್ನು ಮುಂದುವರೆಸಿದ್ದಾರೆ. ಈಗ ರೋಷನ್ ಬೇಗ್ ಈ ಒಂದು ಪ್ರಕರಣದಲ್ಲಿ, IMA ಪ್ರಕರಣದಲ್ಲಿ ಆರೋಪಿ ಸ್ಥಾನದಲ್ಲಿದ್ದಾರೆ. ಯಾಕಂದ್ರೆ ಮನ್ಸೂರ್ ಅಲಿ ಖಾನ್ನಿಂದ ಸುಮಾರು 400 ಕೋಟಿಯಷ್ಟು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪವನ್ನು ಎದುರಿಸ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಇದೇ ವಿಚಾರ ಅವರಿಗೀಗ ಕಂಟಕವಾಗುತ್ತಾ ಅನ್ನೋದನ್ನ ನೋಡ್ಬೇಕಾಗತ್ತೆ. ಈಗ ವಿಚಾರಣೆ ನಡೆಸಿ ಒಂದು ಅಧಿಕಾರಿಗಳ ಟೀಮ್ ಏನಿದೆ ಅದು ತೆರಳಿದೆ. ರೋಷನ್ ಬೇಗ್ PA ಯನ್ನು ಕೂಡ ಅವ್ರ ಜೊತೆ ಕರ್ಕೊಂಡು ಹೋಗಿದ್ದಾರೆ ಹೆಚ್ಚಿನ ವಿಚಾರಣೆಗೋಸ್ಕರ. ಇನ್ನು 2 ಟೀಮ್ ರೋಷನ್ ಬೇಗ್ ಮನೆಯಲ್ಲೇ ಇದೆ. ಸೊ ಅವರೀಗ ಹೆಚ್ಚಿನ ಒಂದು ತನಿಖೆಯನ್ನ ಅಂದ್ರೆ ವಿಚಾರಣೆಯನ್ನ ಮಾಡಬೇಕಾಗಿರುತ್ತೆ. ಜೊತೆಗೆ ಒಂದಿಷ್ಟು ದಾಖಲೆಗಳು ಬಹುಶಃ ಅಲ್ಲಿ ಸಿಕ್ಕಿದೆ ಅಂತ ಕಾಣಿಸುತ್ತೆ. ಅದ್ರ ಬಗ್ಗೆ ಇನ್ ಡೀಟೇಲ್ ಮಾಹಿತಿಯನ್ನ ಪಡ್ಕೊಳ್ತಾ ಇದ್ದಾರೆ ಅಂತ ಕಾಣಿಸುತ್ತೆ. ಹಾಗಾಗಿ 2 ಟೀಮ್ನಿಂದ ಶೋಧ ಮುಂದುವರೆದಿದೆ. ಒಂದು ಟೀಮ್ ಅವ್ರ ಮನೆಯಿಂದ ತೆರಳಿದ್ದಾರೆ. ಹೋಗುವಂತ ಟೈಮ್ನಲ್ಲಿ ರೋಷನ್ ಬೇಗ್ PA ಯನ್ನು ಕೂಡ ಜೊತೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ಈಗ ಅಕ್ರಮ ಹಣದಿಂದ ಕುಟುಂಬಸ್ಥರ ಹೆಸರಲ್ಲಿ ಏನಾದರೂ ಆಸ್ತಿ ಮಾಡಿಟ್ಟಿದ್ದಾರಾ, ಇದೆಲ್ಲ ಆಂಗಲ್ ನಲ್ಲಿ ತನಿಖೆಗಳಾಗ್ತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. 2 ಟೀಮ್ನಿಂದ ಇನ್ನೂ ಕೂಡ ಶೋಧ ಮುಂದುವರೆದಿದೆ. ಒಂದು ಟೀಮ್ ತೆರಳಿದೆ, ಅಧಿಕಾರಿಗಳ ಟೀಮ್ PA ಕರ್ಕೊಂಡು ಹೋಗಿದ್ದಾರೆ. ಈಗ ರೋಷನ್ ಬೇಗ್ ಮನೆ ಮೇಲೆ ದಾಳಿ ಆಗಿದೆಯಲ್ಲ, ಸದ್ಯಕ್ಕೆ ಏನು ಅಪ್ಡೇಟ್ ಸಿಗ್ತಾ ಇದೆ ಅಲ್ಲಿ? ಶರ್ಮಿತಾ, ಕಳೆದ 9 ಗಂಟೆಗಳಿಂದ ಈ ಒಂದು ದಾಳಿ ನಡೀತಾ ಇರುವಂತದ್ದು. ಈಗಾಗಲೇ 9 ಗಂಟೆ ಆದ್ರೂ ಸಹ 3 ಇಡಿ ಅಧಿಕಾರಿಗಳ ತಂಡ ಇಲ್ಲಿ ಒಂದು ನಿರಂತರವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡೋದಿರ್ಬೋದು, ಮತ್ತೆ ಮನೆಯಲ್ಲಿರುವಂತಹ ಕಾಗದ ಪತ್ರಗಳನ್ನ ತಪಾಸಣೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಇದೀಗ ಸಡನ್ ಆಗಿ ಏನು ರೋಷನ್ ಬೇಗ್ PA ಎಕ್ಸಹನ್ ಎಂಬಾತನನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ. ಯಾಕಂದ್ರೆ ಆತ ಸಹ ರೋಷನ್ ಬೇಗ್ ಜೊತೆಯಲ್ಲಿ ಸಾಕಷ್ಟು ಒಡನಾಟ ಇರುವಂತಹ ವ್ಯಕ್ತಿ ಆಗಿರ್ತಾನೆ. ಮತ್ತೆ ಸುಮಾರು ದಿನಗಳ ಕಾಲ ಆತನ ಜೊತೆನೇ ಇರೋದ್ರಿಂದ ಆತನಿಗೂ ಮಾಹಿತಿ ಇರಬಹುದು ಏನೋ ಅಂತೇಳಿ ಆತನನ್ನ ಈಗ ವಶಕ್ಕೆ ಪಡ್ಕೊಂಡು ಒಂದು ಅಧಿಕಾರಿಗಳ ತಂಡ ಈಗ ಹೋಗಿರುವಂತದ್ದು. ಇನ್ನು ಉಳಿದಂತೆ 2 ತಂಡ ಈಗ ರೋಷನ್ ಬೇಗ್ ಮನೆಯಲ್ಲೇ ಒಂದು ಬೀಡು ಬಿಟ್ಟು ಇಲ್ಲಿರುವಂತಹ ಒಂದು ಕಾಗದ ಪತ್ರಗಳಿರ್ಬೋದು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಇನ್ನು ಕಲೆಕ್ಟ್ ಮಾಡ್ತಾ ಇದ್ದಾರೆ ಶರ್ಮಿತಾ. ಅಂದ್ರೆ ಇವಾಗ ಆಲ್ಮೋಸ್ಟ್ ಕೊನೆ ಹಂತಕ್ಕೆ ಬಂದಿದೆಯಾ ಅಥವಾ ಇವತ್ತೆಲ್ಲ ಕಂಟಿನ್ಯೂ ಆಗೋ ಚಾನ್ಸಸ್ ಇದೆಯಾ? ಇದ್ರ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್? ಶರ್ಮಿತಾ, ಇನ್ನು 3-4 ಗಂಟೆಗಳ ಕಾಲ ಈ ಒಂದು ದಾಳಿ ನಡೆಯೋ ಸಾಧ್ಯತೆ ಇದೆ. ಯಾಕಂದ್ರೆ ಅಧಿಕಾರಿಗಳ ತಂಡ ಒಂದು ತಂಡ ಈಗ ತೆರಳಿದ ಬಳಿಕ ಮತ್ತೆ ಇನ್ನೂ 2 ತಂಡ ಇಲ್ಲೇ ಇರುವಂತದ್ದು. ಅದರಿಂದ ಸಾಕಷ್ಟು ಇನ್ನೂ 2 ಗಂಟೆಗಳ ಕಾಲ ಈ ಒಂದು ದಾಳಿ ಮುಂದುವರಿಯೋ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು IMA ಸ್ಕ್ಯಾಮ್ ಏನಿದೆ ಇದು ಬಹುದೊಡ್ಡ ಒಂದು ಹಗರಣ ಆಗಿತ್ತು. ಅದರಲ್ಲಿ ರೋಷನ್ ಬೇಗ್ ಪಾತ್ರವೂ ಸಹ ದೊಡ್ಡ ಮಟ್ಟದಲ್ಲಿ ಇದ್ದಿದ್ದರಿಂದ CBI ಸಹ ತನಿಖೆ ಮಾಡಿತ್ತು. ಮತ್ತೆ ಅವರನ್ನ ಅರೆಸ್ಟ್ ಮಾಡಿ ಸಹ ಜೈಲ್ ಕಳಿಸಿದ್ರು. ನಂತರ ಈಗ ಇಡಿ ಅಧಿಕಾರಿಗಳು ಸಹ ಈ ಒಂದು ಪ್ರಕರಣವನ್ನ ತನಿಖೆ ಮಾಡ್ತಾ ಇರೋದ್ರಿಂದ ಅವರು ಸಹ ಕೂಲಂಕುಷವಾಗಿ ಈ ಒಂದು ತನಿಖೆಯನ್ನ ಕೈಗೊಂಡಿದ್ದಾರೆ. ಇದರಲ್ಲಿ ಏನು ಈ ಹಿಂದೆ ದಾಖಲಾಗಿರುವಂತಹ ಒಂದು ಪ್ರಕರಣಗಳಿರ್ಬೋದು ಮತ್ತೆ ದಾಖಲೆಗಳನ್ನ ಮತ್ತೆ ಪುನರ್ ಪರಿಶೀಲನೆ ನಡೆಸಿ ಇವರ ಪಾತ್ರ ಏನಿದೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡ್ತಾ ಇದ್ದಾರೆ ಶರ್ಮಿತಾ. ಥ್ಯಾಂಕ್ ಯು ಮುನಿರಾಜು ಈ ಕ್ಷಣದ ಅಪ್ಡೇಟ್ಸ್ಗೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಮಂತ್ರಿಗಿರಿ ಸಂತಸ, ಡೆಡ್ ಲೈನ್ ಭಯ, ಕೈ ಬಾಯಿ ಕೊಳೆಯಾದ್ರೆ ಸೀದಾ ಮನೆಗೆ. 180 ದಿನ ಆಟಾಡ್ತಾ ಕಳೆಯಂಗಿಲ್ಲ ಕಾಲ. ಇದು ಬಿಗ್ ಬಾಸ್ 10 ದಿನ ಕಣ್ಣು ಸ್ಟೋರಿ. ಬೊಮ್ಮಾಯಿ ಸಂಪುಟವನ್ನ 29 ಸಚಿವರು ಸೇರ್ಕೊಂಡಿದ್ದಾರೆ. ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆಲ್ಲ ಸಚಿವರಾಗಿ ಉಳಿಗಾಲ ಇರುತ್ತೆ. ಒಂದ್ ವೇಳೆ ಕೆಲಸ ಮಾಡದೇ ಇದ್ರೆ ಏನಾಗುತ್ತೆ? 6 ತಿಂಗಳಿಗೆ ಕೊನೆಗಾಲ ಅಂತ ಹೇಳಲಾಗ್ತಾ ಇದೆ. ಈಗ ಇಲಾಖೆ ಕೆಲಸ ಜೊತೆಗೆ ಪಕ್ಷದ ಕೆಲಸ ಅಂದ್ರೆ ಪಕ್ಷದ ಸಂಘಟನೆಯನ್ನ ಅವರೆಲ್ಲ ಮಾಡಬೇಕಾಗತ್ತೆ. ಅವ್ರ ಜವಾಬ್ದಾರಿ ಅದಿಲ್ಲ. ಈಗ ಸಚಿವ ಸ್ಥಾನ ಬೇಕು ಅಂತ ಎಷ್ಟು ಮಟ್ಟಿಗೆ ಲಾಭಿ ಮಾಡಿದ್ರು, ಎಷ್ಟು ಮಟ್ಟಿಗೆ ಒತ್ತಡವನ್ನ ಯಾರ್ಯಾರ ಮುಖಾಂತರ ಹಾಕ್ಸಿದ್ರು ಅದೆಲ್ಲರಿಗೂ ಗೊತ್ತಿರೋ ವಿಚಾರನೆ. ಮಾಧ್ಯಮದಲ್ಲಿ ದಿನನಿತ್ಯ ನಾವು ನೋಡ್ತಾ ಇದ್ವಿ. ದೆಹಲಿಯಲ್ಲಿ ಏನಾಗುತ್ತೆ, ಬೆಂಗಳೂರಲ್ಲಿ ಏನಾಗುತ್ತೆ, ಅದು ಬಿಟ್ಟು ವಾರಣಾಸಿದಲ್ಲಿ ಏನೇನಾಗ್ತಾ ಇದೆ, ಯಾರೆಲ್ಲ ಹೋದ್ರು ಅಂತ ಹೇಳ್ಬಿಟ್ಟು ಇಷ್ಟೆಲ್ಲ ಮಾಡಿ ಒಂದು ಸಚಿವ ಸ್ಥಾನ ಸಿಕ್ತು ಅಂತಂದ್ರೆ, ಅಧಿಕಾರ ಸಿಕ್ಕಿದೆ ಅಂದ್ರೆ ಪಕ್ಷಕ್ಕೆ ಡ್ಯಾಮೇಜ್ ಆಗುವಂತ ಕೆಲಸವನ್ನ ಇವ್ರುಗಳು ಮಾಡಂಗಿಲ್ಲ. ಅದ್ರ ಜೊತೆಯಲ್ಲಿ ಭ್ರಷ್ಟಾಚಾರದ ಆರೋಪದಲ್ಲಿ ಯಾರು ಕೂಡ ಸಿಕ್ಕಾಕೊಳ್ಳಂಗಿಲ್ಲ. ಕೇಂದ್ರ ರಾಜ್ಯದ ಸಾಧನೆಗಳನ್ನ ಜನರಿಗೆ ಮುಟ್ಟಿಸ್ಬೇಕು. ಆ ನಿಟ್ಟಿನಲ್ಲಿ ಇವ್ರ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಈಗ ಎಲ್ಲವನ್ನು ಮಾನಿಟರ್ ಯಾರು ಮಾಡ್ತಾರೆ? ಪಕ್ಷದ ಬಿಗ್ ಬಾಸ್ ಅಂದ್ರೆ ಹೈಕಮಾಂಡ್ ಮಾಡ್ತಾರೆ. ತನ್ನದೇ ಮೂಲಗಳಿಂದ ಇಂಚಿಂಚೂ ಇನ್ಫಾರ್ಮೇಶನ್ ಅನ್ನ ಹೈಕಮಾಂಡ್ ಸಂಗ್ರಹ ಮಾಡೋದಕ್ಕೆ ತಯಾರಿಗಳನ್ನ ಮಾಡಿಕೊಂಡಿದೆ. ಈಗ ಜವಾಬ್ದಾರಿ ಅಂತ ಒಂದು ಕೊಟ್ಟಿದ್ದಾರೆ. ಆ ಜವಾಬ್ದಾರಿಯನ್ನ ನೀಟಾಗಿ ಇವರು ನಿಭಾಯಿಸಬೇಕಾಗುತ್ತೆ. ನಿರ್ವಹಣೆ ಮಾಡದೇ ಇದ್ರೆ ಅಂತವ್ರಿಗೆ ಗೇಟ್ ಪಾಸ್ ಅಂತೆ. ಈಗ ಪ್ರತಿ ಮಾತು ಸಚಿವರು ಆಡೋದು ಅದು ಜವಾಬ್ದಾರಿಯುತವಾಗಿರ್ಬೇಕಾಗತ್ತೆ. ಆ ಸ್ಥಾನದಲ್ಲಿ ಇದ್ಕೊಂಡು ಏನೇನೋ ಸ್ಟೇಟ್ಮೆಂಟ್ಗಳನ್ನ ಕೊಡಂಗಿಲ್ಲ.
ಈಗ ಸರ್ಕಾರ ಮತ್ತೆ ಪಕ್ಷಕ್ಕೆ ಮುಜುಗರವನ್ನ ತರಂಗಿಲ್ಲ. ಇವರು ಅಧಿಕಾರದಲ್ಲಿ ಇರ್ತಾರೆ, ಇವರ ಮಾತುಗಳು ಬಹಳ ಮಹತ್ವದ್ದಾಗುತ್ತೆ. ಮಾಧ್ಯಮದ ಮುಂದೆ ಮಾತಾಡುವಾಗ ಅಥವಾ ಬಹಿರಂಗವಾಗಿ ಎಲ್ಲರೂ ಮಾತಾಡುವಾಗ ಬಾಯಿಗೆ ಬಂದಂಗೆ ಮಾತಾಡಂಗಿಲ್ಲ. ಪಕ್ಷದ ಇಮೇಜ್ಗೆ ಯಾವುದೇ ಕಾರಣಕ್ಕೂ ಡ್ಯಾಮೇಜ್ ಮಾಡಂಗಿಲ್ಲ. ಜನರ ಟೀಕೆಗೆ ಸಚಿವರು ಯಾರೂ ಕೂಡ ಒಳಗಾಗಬಾರದು. ಅದ್ರ ಜೊತೆಯಲ್ಲಿ ಪ್ರತಿಪಕ್ಷಗಳ ಟೀಕೆಗೂ ಕೂಡ ಗುರಿಯಾಗಂಗಿಲ್ಲ. ಈಗ ಏನೇನೋ ಮಾತಾಡಿದ್ರೆ ಸುಮ್ಮನೆ ಕೋಲ್ ಕೊಟ್ಟು ಹೊಡ್ಸ್ಕೊಳ್ಳೋಂಗ್ ಪರಿಸ್ಥಿತಿ, ಒಂದು ಅಸ್ತ್ರವನ್ನ ಇವರೇ ಕೊಟ್ಟಂಗ ಆಗುತ್ತೆ ಪ್ರತಿಪಕ್ಷಗಳಿಗೆ. ಹಾಗಾಗಿ ಏನೇನೋ ಮಾತಾಡಿದ್ರೆ ಪ್ರತಿಪಕ್ಷಗಳ ಟೀಕೆ ಗುರಿ ಆಗ್ಬೇಕಾಗತ್ತೆ, ಅಂತ ಸ್ಟೇಟ್ಮೆಂಟ್ ಕೊಡಂಗಿಲ್ಲ. ಇನ್ನು ಭ್ರಷ್ಟಾಚಾರದ ಆರೋಪವೂ ಕೂಡ ಯಾವೊಬ್ಬ ಸಚಿವರ ಮೇಲೂ ಕೂಡ ಕೇಳಬರಂಗಿಲ್ಲ. ಇನ್ನು ಕಾರ್ಯಕರ್ತರ ಅಹವಾಲನ್ನ ಕಾಲ ಕಾಲಕ್ಕೆ ಕೇಳಬೇಕಾಗತ್ತೆ. ಎಷ್ಟೋ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಮಂತ್ರಿಗಳು ನಮ್ಮ ಕೈಗೆ ಸಿಗಲ್ಲ ಅಂತ ಶಾಸಕರೇ ಕಂಪ್ಲೇಂಟ್ ಮಾಡಿದಂತ ಉದಾಹರಣೆಗಳಿದೆ. ಕೇಂದ್ರ ರಾಜ್ಯದ ಸಾಧನೆಗಳನ್ನ ಜನರಿಗೆ ಮುಟ್ಟಿಸ್ಬೇಕು, ಇವರು ಕೆಲಸ ಮಾಡಬೇಕು. ಜೊತೆಯಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಏನೆಲ್ಲ ಯೋಜನೆಗಳನ್ನ ಜನಪರವಾಗಿ ಕೆಲಸ ಮಾಡಿದೆ ಅದನ್ನ ಜನರಿಗೆ ಮುಟ್ಟಿಸುವಂತ ಕೆಲಸ ಮಾಡಬೇಕು. ಇನ್ನು ಉಸ್ತುವಾರಿ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆಯನ್ನ ಮಾಡಬೇಕಾಗತ್ತೆ. ಇದೆಲ್ಲ ಜವಾಬ್ದಾರಿಯನ್ನ ಸಚಿವ ಸ್ಥಾನ ತಗೊಂಡವ್ರು ಮಾಡಬೇಕು. ಹಾಗಾದ್ರೆ ಸಚಿವರುಗಳಿಗೆ ಯಾವ ತರ ಟಾರ್ಗೆಟ್ ಫಿಕ್ಸ್ ಆಗಿದೆ, ಹೈಕಮಾಂಡ್ ಯಾವ ತರ ಮಾನಿಟರ್ ಮಾಡುತ್ತೆ, ಎಲ್ಲದ್ರ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಅಳ್ದು ತೂಗಿ ಸಂಪುಟ ರಚನೆ ಆಯ್ತು ಅಂತ ನಾವು ತಿಳ್ಕೊಂಡಿದ್ವಿ. ಈಗ ನಂಗೆ ಅದೇ ಸ್ಥಾನ ಬೇಕು ಅಂತ ಹಠ ಹಿಡ್ದೆಲ್ಲ ತಗೊಂಡವರಿಗೆ ಒಂದು ಟಾರ್ಗೆಟ್ ಕೂಡ ಫಿಕ್ಸ್ ಮಾಡಿದೆ ಹೈಕಮಾಂಡ್. ಅದ್ ಯಾವ ತರ ಟಾರ್ಗೆಟ್, ಹೈಕಮಾಂಡ್ ಹೆಂಗ್ ಮಾನಿಟರ್ ಮಾಡ್ತಾ ಇದೆ? ಶರ್ಮಿತಾ ಶೆಟ್ಟಿ ನೂತನ ಸಚಿವರುಗಳು ಇನ್ನು ಮುಂದೆ ಅವರು ಏನೋ ಸಚಿವ ಸ್ಥಾನ ಸಿಕ್ಕಿದೆ ಅಂತೇಳಿ ದರ್ಬಾರ್ ಮಾಡುವಂತಿಲ್ಲ, ಕಾಲ ಕಳೆಯುವಂತಿಲ್ಲ, ಕಾಲ ಹರಟೆ ಮಾಡುವಂತಿಲ್ಲ. ಆ ಮುಖಾಂತರ ಅವರಿಗಾಗಿ ಬಿಜೆಪಿ ಹೈಕಮಾಂಡ್ ಒಂದಷ್ಟು ಟಾಸ್ಕ್ ಅನ್ನು ಕೊಟ್ಟಿರುವಂಥದ್ದು ಮತ್ತು ಸಚಿವರುಗಳ ಏನೋ ಸರ್ವಿಸ್ ರಿಪೋರ್ಟ್ ಕೂಡ 6 ತಿಂಗಳಿನಲ್ಲೇ ಹೈಕಮಾಂಡ್ ರೆಡಿ ಮಾಡಲಿದೆ. ಪ್ರಮುಖವಾಗಿ ಸಚಿವರುಗಳ ಮೇಲೆ ಯಾವುದೇ ರೀತಿ ಗಂಭೀರ ಆರೋಪಗಳು ಬರಬಾರ್ದು, ಭ್ರಷ್ಟಾಚಾರದ ಆರೋಪಗಳು ಕೇಳಬಾರ್ದು, ಸೋಮಾರಿತನ ಇರಬಾರ್ದು, ದಾಡಿತನ ಇರಬಾರ್ದು. ಪಕ್ಷದ ಕಾರ್ಯಕರ್ತರ ಅಹವಾಲನ್ನು ಸ್ವೀಕರಿಸಬೇಕು ಮತ್ತು ಪಕ್ಷಕ್ಕೆ ಮತ್ತು ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಗುವಂಥ ಕೆಲಸವನ್ನು ಮಾಡಬಾರ್ದು. ಪ್ರಮುಖವಾಗಿ ಯಾರೂ ಕೂಡ ಎಲ್ಲ ಒಂದು ಕಡೆ ಸಾರ್ವಜನಿಕ ಟೀಕೆಗೆ ಒಳಗಾಗಬಾರ್ದು, ವಿಪಕ್ಷಗಳ ಟೀಕೆಗೆ ಒಳಗಾಗಬಾರ್ದು, ಮಾಧ್ಯಮಗಳ ಕೆಂಗಣ್ಣಿಗೆ ಗುರಿ ಆಗಬಾರ್ದು. ಪ್ರಮುಖವಾಗಿ ಎಲ್ಲರೂ ಕೂಡ ಸರ್ಕಾರದ ಇಮೇಜನ್ನು ವೃದ್ಧಿಸುವಂತೆ ಎಲ್ಲರೂ ಕೂಡ ಕೆಲಸ ಮಾಡಬೇಕು. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಮತ್ತು ಸಾಧನೆಗಳು ಸಂಬಂಧಪಟ್ಟಾಗೆ ಮನೆ ಮುಟ್ಟಿಸಬೇಕು. ಯಾರೂ ಕೂಡ ಸುಮ್ಮನೆ ಕಾಲ ಕಳೆಯುವಂತಿಲ್ಲ ಮತ್ತು ಬೇಕಾಬಿಟ್ಟಿ ಹೇಳಿಕೆಗಳನ್ನು ಕೂಡ ಕೊಡುವಂತಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಉಮೇಶ್ ಕತ್ತಿ ಅವರು ಆಹಾರ ಇಲಾಖೆ ಸಚಿವರಾಗಿದ್ದಂಥವರು ಎಲ್ಲ ಒಂದು ಕಡೆ ಕೋವಿಡ್ ಸಂದರ್ಭದಲ್ಲಿ ಅಕ್ಕಿಯ ವಿಷಯದಲ್ಲಿ, ಅಕ್ಕಿ ಕಡಿತ ಸಂದರ್ಭದಲ್ಲಿ ಏನು ಅವಹೇಳನಕಾರಿಯಾಗಿ ನಿಂದನೆ ಮಾಡಿದ್ರು. ಇದು ಎಲ್ಲ ಒಂದು ಕಡೆ ರಾಷ್ಟ್ರ ಮಟ್ಟದಲ್ಲಿ ಟೀಕೆ ಕೂಡ ಕಾರಣವಾಗಿತ್ತು. ಹಾಗಾಗಿ ಇಂಥ ಏನು ವಿವಾದಾತ್ಮಕ ಹೇಳಿಕೆಗಳನ್ನು ಕೂಡ ಕೊಡುವಂತಿಲ್ಲ. ಒಟ್ಟಾರೆ ಸರ್ಕಾರದ ಜೊತೆ ಸಮನ್ವಯತೆ ಇರಬೇಕು, ಪಕ್ಷದ ಜೊತೆ ಸಮನ್ವಯ ಇರಬೇಕು. ಅಂತ ಸಚಿವ ಆ ರೀತಿ ಕೆಲಸ ಮಾಡಿದ್ರೆ ಮಾತ್ರ ಅವರಿಗೆ ಸಚಿವ ಸ್ಥಾನಕ್ಕೆ ಉಳಿಗಾಲ ಇದೆ. ಇಲ್ಲ ಅಂತ ಹೇಳಿದ್ರೆ 6 ತಿಂಗಳಲ್ಲೇ ಸಚಿವ ಸ್ಥಾನ ಕಳೆದುಕೊಳ್ಬೇಕಾಗುತ್ತೆ. ಈಗಾಗಲೇ ಬಿಜೆಪಿ ಹೈಕಮಾಂಡ್ ಈಗಾಗಲೇ ಈ ಎಲ್ಲ ಸಚಿವರುಗಳ ಮೇಲೆ ಅಧ್ಯಯನ ಕಣ್ಣನ್ನು ಇಟ್ಟಿರುವಂಥದ್ದು. ಹಾಗಾಗಿ ಸಚಿವರುಗಳು ಎಲ್ಲೊಂದು ಕಡೆ ಸೋಮಾರಿತರಾದರೆ ಸಚಿವ ಸ್ಥಾನನೇ ಕಳೆದುಕೊಳ್ಳುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಆ ಮುಖಾಂತರ ಬಿಜೆಪಿ ಹೈಕಮಾಂಡ್ 2023ರ ಸಾರ್ವಜನಿಕ ವಿಧಾನಸಭೆ ಚುನಾವಣೆ ಮತ್ತು 2024ರ ಲೋಕಸಭೆ ಚುನಾವಣೆ ಕಾರಣಕ್ಕಾಗಿ ಎಲೆಕ್ಷನ್ ಕ್ಯಾಬಿನೆಟ್ ರೀತಿ ಮಾಡಿರುವಂಥದ್ದು. ಹಾಗಾಗಿ ಎಲ್ಲರೂ ಕೂಡ ಪಕ್ಷ ಸಂಘಟನೆ ಮಾಡಬೇಕು ಮತ್ತು ಮುಂಬರಲಿರ್ತಕ್ಕಂಥ ಜಿಲ್ಲಾ ಮತ್ತು ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಅವರವರ ಉಸ್ತುವಾರಿ ಜಿಲ್ಲೆಗಳಲ್ಲಿ ಹೆಚ್ಚು ಸ್ಥಾನಗಳನ್ನು ಗಳಿಸಬೇಕು ಮತ್ತು ಉಸ್ತುವಾರಿ ಜಿಲ್ಲೆಗಳಲ್ಲಿ ಪಕ್ಷ ಸಂಘಟನೆ ಮಾಡಬೇಕು, ಕಾರ್ಯಕರ್ತರ ಮನೆಗೆ ಹೋಗಬೇಕು, ಆ ಮುಖಾಂತರ ಹೆಚ್ಚು ಸ್ಥಾನ ಗಳಿಸಬೇಕು ಅನ್ನೋದು ಹೈಕಮಾಂಡ್ ಟಾರ್ಗೆಟ್ ಆಗಿರೋದಂತೂ. ಈ ಟಾರ್ಗೆಟ್ ಅನ್ನು ಮೀರಿ ನಡೆದಂತವರಿಗೆ ಅವರಿಗೆ ಸಚಿವ ಸ್ಥಾನವನ್ನೇ ಕಳೆದುಕೊಳ್ಬೇಕಾಗುತ್ತೆ. ಕೇವಲ ಎಲ್ಲ ಸಚಿವರುಗಳಿಗೆ 180 ದಿನಗಳ ಟಾರ್ಗೆಟ್ ಅನ್ನು ಕೊಟ್ಟಿರುವಂತದ್ದು. 6 ತಿಂಗಳಿನಲ್ಲಿ ತಮ್ಮ ಇಮೇಜ್ ಅನ್ನ ಮತ್ತೆ ಬಿಲ್ಡ್ ಮಾಡಬೇಕು, ಸರ್ಕಾರದ ಇಮೇಜ್ ಅನ್ನು ಬಿಲ್ಡ್ ಮಾಡ್ಕೋಬೇಕು, ಪಕ್ಷದ ಇಮೇಜ್ ಅನ್ನು ಬಿಲ್ಡ್ ಮಾಡಬೇಕು, ಜೊತೆಗೆ ಪಕ್ಷ ಸಂಘಟನೆಗೆ ಒತ್ತು ಕೊಡಬೇಕು, ಸರ್ಕಾರದಲ್ಲಿ ಕೂಡ ಒಳ್ಳೆ ಹೆಸರನ್ನು ತೆಗೆದುಕೊಳ್ಬೇಕು. ಒಂದು ವೇಳೆ ಇದು ಯಾವುದಕ್ಕೂ ಕೂಡ ಎಲ್ಲ ಒಂದು ಕಡೆ ಬಗ್ದೇ ಇದ್ರೆ, ಸೋಮಾರಿತನ ಮಾಡಿದ್ರೆ, ಸರ್ಕಾರಕ್ಕೆ ಕೆಟ್ಟ ಹೆಸರು ತಂದ್ರೆ, ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ಆದ್ರೆ, ಕಾರ್ಯಕರ್ತರ ಮಾತು ಕೇಳದೇ ಇದ್ರೆ, ನಾಯಕರಿಗೆ ಎಲ್ಲ ಒಂದು ಕಡೆ ಮನ್ನಣೆ ಕೊಡದೇ ಇದ್ರೆ ಅಧಿಕಾರ ಕಳೆದುಕೊಳ್ಳೋದು ಖಚಿತ ಅಂತೇಳಿ ಈಗಾಗಲೇ ಹೈಕಮಾಂಡ್ ಸೂಚನೆ ಕೊಟ್ಟಿರೋದು. ಹಾಗಾಗಿ ಎಲ್ಲರೂ ಕೂಡ ಸಚಿವರುಗಳಿಗೆ ಇದೀಗ ಪರೀಕ್ಷೆಯ ಕಾಲ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಶರ್ಮಿತಾ ಶೆಟ್ಟಿ, ಅಟ್ ದ ಸೇಮ್ ಟೈಮ್ ನೀವು ಹೇಳ್ದಂಗೆ ಪಟೇಲ್ ಒಂದು ಟಾರ್ಗೆಟ್ ಅಂತ ಫಿಕ್ಸ್ ಮಾಡಿದ್ದಾರೆ. ಮತ್ತೆ ಈ ಸಂಪುಟದಲ್ಲಿ ಆಯ್ಕೆಯನ್ನ ನಾವು ನೋಡಿದಾಗ ನಿನ್ನೆ ಕೂಡ ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆಗಳು ಆಗ್ತಾ ಇದ್ದಿದ್ದು ಅವರವರ ಸಾಮರ್ಥ್ಯಕ್ಕೆ ತಕ್ಕಂತೆ, ಅಂದ್ರೆ RSS ಬೆಂಬಲ ಅಫ್ಕೋರ್ಸ್ ಬೇಕು, ಹೈಕಮಾಂಡ್ ನ ಕೃಪಾ ಕಟಾಕ್ಷ ಬೇಕು, ಅದು ಸರಿ. ಬಿಜೆಪಿ ಅಂತಂದ್ರೆ ರಾಷ್ಟ್ರೀಯ ಪಕ್ಷ, ಅದೆಲ್ಲ ಇರಲೇಬೇಕಾಗತ್ತೆ. ಅದನ್ನ ಹೊರತುಪಡಿಸಿದ್ರೆ ಈಗ ಎಲ್ಲೇ ನಿಲ್ಸಿದ್ರು ಗೆಲ್ಲುವಂತ ಕ್ಯಾಂಡಿಡೇಟ್ಗಳನ್ನೇ ಅವ್ರವ್ರ ಸಾಮರ್ಥ್ಯದ ಮೇಲೆ ಆಯ್ಕೆ ಮಾಡಿದ್ದಾರೆ ಅಂತ ಒಂದು. ಮತ್ತೊಂದು ವಿಚಾರ, ಅಷ್ಟಾಗಿ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡದಂತವ್ರನ್ನೇ ಆಯ್ಕೆ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು. ಸೊ ಇದನ್ನ ಒಪ್ಕೊಳ್ಬಹುದಾ ಹಂಗಾದ್ರೆ ಈ ಟಾರ್ಗೆಟ್ ಫಿಕ್ಸ್ ಮಾಡಿರೋದು ನೋಡಿದ್ರೆ?
ಶರ್ಮಿತಾ ಶೆಟ್ಟಿ, ಉಮೇಶ್ ಕತ್ತಿ ಅಂತವರು ಒಂದಷ್ಟು ದಾಡಿಸಿತನ, ಎಲ್ಲೊಂದ್ ಕಡೆ ಶ್ರೀಮಂತಿಕೆಯ ಅಟ್ಟಹಾಸ, ಹಾಗಾಗಿ ಸಾರ್ವಜನಿಕರ ಬಗ್ಗೆ ಎಲ್ಲೊಂದ್ ಕಡೆ ಅವರ ನಡೆದುಕೊಳ್ಳೋ ರೀತಿ ಕೂಡ ಎಲ್ಲೊಂದ್ ಕಡೆ ಅದು ವ್ಯಂಗ್ಯವಾಗಿರುತ್ತೆ ಮತ್ತು ಅದು ಜನರ ಟೀಕೆ ಕೂಡ ಗುರಿಯಾಗುತ್ತೆ. ಆದರೆ ಈ ಬಾರಿ ಉಮೇಶ್ ಕತ್ತಿ ಅಂತವರು ಏನಾದರೂ ತಲಾಟೆಯ ಮಾತುಗಳನ್ನ ಮಾಡಿ ಸಾರ್ವಜನಿಕ ನಿಂದನೆಗಳು ಮಾಡಿದ್ರೆ ಅಧಿಕಾರನ ಕಳೆದುಕೊಳ್ಬೇಕಾಗಿದೆ. ಎಲ್ಲೋ ಬೆರಳೆಣಿಕೆಯಷ್ಟು ಏನು ಉದಾಸೀನ ಇರತಕ್ಕಂಥ ದಾಡಿಸಿತನ ಸಚಿವರಿದ್ದಾರೆ. ಬಹುತೇಕ ಎಲ್ಲಾ ಸಚಿವರುಗಳು ಎಲ್ಲ ಒಂದ್ ಕಡೆ ಸಾರ್ವಜನಿಕ ವಿಚಾರದಲ್ಲಿ ಟೀಕೆಗೆ ಗುರಿಯಾಗದಂತೆ ಕೆಲಸ ಮಾಡುವಂತಾರೆ. ಒಟ್ಟಾರೆ ಬಿಜೆಪಿ ಹೈಕಮಾಂಡ್ನ ಹದ್ದಿನ ಕಣ್ಣಿನಿಂದ ಎಷ್ಟು ಜನ ಬಚಾವಾಗ್ತಾರೆ, ಎಷ್ಟು ಜನ ಸಚಿವ ಸ್ಥಾನ ಕಳೆದುಕೊಳ್ತಾರೆ ಇನ್ನ ಮುಂದಿನ 6 ತಿಂಗಳೊಳಗಡೆ ನಾವು ಕಾದು ನೋಡಬೇಕಾಗಿದೆ. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿ ಆನ್ಲೈನ್. ಚಿದಾನಂದ್ ಪಟೇಲ್, ಸಚಿವ ಸ್ಥಾನಕ್ಕಿಂತ ಸ್ಟ್ರಾಂಗ್ ಕೆಎಂಎಫ್ ಚುಕ್ಕಾಣಿ. 17 ವರ್ಷಗಳ ನಂತರ ಸಂಪುಟದಲ್ಲಿ ಇಲ್ಲ ಜಾರಕಿಹೊಳಿ ಬ್ರದರ್ಸ್. ಸಹೋದರರ ನಿಗೂಢ ಲೆಕ್ಕಾಚಾರ. ಇದು ಜಾರಕಿಹೊಳಿ ರಾಜಕೀಯ, ನ್ಯೂಸ್ 18 ಎಕ್ಸ್ಕ್ಲೂಸಿವ್ ಸ್ಟೋರಿ. ಹೊಸ ಸಂಪುಟದಲ್ಲಿ ಜಾರಕಿಹೊಳಿ ಕುಟುಂಬಕ್ಕೆ ಸ್ಥಾನ ಸಿಕ್ಕಿಲ್ಲ. ರಮೇಶ್ ಜಾರಕಿಹೊಳಿಗಾಗಿ ಮಂತ್ರಿ ಸ್ಥಾನವನ್ನ ನಿರಾಕರಣೆ ಮಾಡಿದ್ರ ಹಾಗಾದ್ರೆ ಅವ್ರ ಸಹೋದರ. ಈಗ ಕೆಎಂಎಫ್ ಅಧ್ಯಕ್ಷ ಹುದ್ದೆ ಸಾಕು ಅಂತ ಬಾಲಚಂದ್ರ ಹೇಳಿದ್ರಂತೆ. ನಮ್ಗಿನ್ನೂ ನೆನಪಿದೆ, ಈ ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಒಂದು ಕೇಸಲ್ಲಿ ಆರೋಪಿ ಸ್ಥಾನದಲ್ಲಿ ನಿಂತಾಗ, ಆರೋಪವನ್ನ ಎದುರಿಸಿದಾಗ ಇನ್ನೂ ಕೂಡ ತನಿಖೆ ನಡೀತಾ ಇದೆ. ಹಾಗಾಗಿ ಆಗ ರಾಜೀನಾಮೆ ಕೊಟ್ಟರು, ತಮ್ಮ ಸಹೋದರನನ್ನ ಆ ಹುದ್ದೆಗೆ ಕೂರಿಸಬೇಕು, ಮಂತ್ರಿ ಸ್ಥಾನ ಕೊಡಿಸ್ಬೇಕು ಅಂತ ಸಾಕಷ್ಟು ಲಾಬಿ ಮಾಡಿದ್ರು. ಸೊ ಈ ಬಾರಿ ಜಾರಕಿಹೊಳಿ ಫ್ಯಾಮಿಲಿಯಿಂದ ಬಾಲಚಂದ್ರ ಜಾರಕಿಹೊಳಿಗೆ ಮಂತ್ರಿ ಭಾಗ್ಯದ ಆಫರ್ ಇತ್ತಂತೆ. ಸಹೋದರ ರಮೇಶ್ಗಾಗಿ ಸಚಿವ ಸ್ಥಾನವನ್ನೇ ನಿರಾಕರಿಸಿದ್ದಾರಂತೆ. ಬಟ್ ಒಂದು ಡಿಮ್ಯಾಂಡ್ ಇವ್ರ ಕಡೆಯಿಂದ ಇದೆ, ಏನು, ನನಗೆ ಮಂತ್ರಿ ಸ್ಥಾನ ಬೇಡ, ಕೆಎಂಎಫ್ ಇದ್ರೆ ಸಾಕು, ಅದೇ ಸಾಕು ಅಂತ ಬಾಲಚಂದ್ರ ಹೇಳಿದಾರಂತೆ. ಈಗ ಸಚಿವರಾದ್ರೆ ಕೆಎಂಎಫ್ ಅಧ್ಯಕ್ಷ ಹುದ್ದೆ ಬಿಡಬೇಕಾಗತ್ತೆ. ಕೆಎಂಎಫ್ ನಲ್ಲಿ ಜಂಜಾಟ ಇಲ್ಲ, ಯಾರ ತಲೆನೋವು ಇರೋದಿಲ್ಲ. ಸಿಡಿ ಕೇಸ್ ಇತ್ಯರ್ಥ ಆದ್ಮೇಲೆ ರಮೇಶ್ಗೆ ಮಂತ್ರಿ ಸ್ಥಾನಕ್ಕೆ ಒತ್ತಡವನ್ನ ಹಾಕುವಂತ ಪ್ಲಾನ್ ಅನ್ನ ಜಾರಕಿಹೊಳಿ ಬ್ರದರ್ಸ್ ಮಾಡ್ಕೊಂಡಿದಾರಂತೆ. ಅಲ್ಲಿಗೆ ನೋಡಿ, 17 ವರ್ಷಗಳ ನಂತರ ಜಾರಕಿಹೊಳಿ ಕುಟುಂಬಕ್ಕೆ ಮಂತ್ರಿಗಿರಿ ಮಿಸ್ ಆದಂತಾಗಿದೆ ಈ ಬಾರಿ ಸಂಪುಟದಲ್ಲಿ ಸ್ಥಾನಮಾನ ಸಿಗದೆ ಇರೋದ್ರಿಂದ. ಅದರ್ವೈಸ್ ಪ್ರತಿ ಬಾರಿ ಸಂಪುಟದಲ್ಲಿ ಈಗ ಯಾವುದೇ ಪಕ್ಷ ಇರಲಿ, ಅದು ಬಿಜೆಪಿ ಇರಲಿ, ಕಾಂಗ್ರೆಸ್ ಇರಲಿ, ಸರ್ಕಾರ ಬಂದಂತ ಟೈಮ್ನಲ್ಲಿ ಒಬ್ರಲ್ಲ ಒಬ್ರು ಇವ್ರ ಫ್ಯಾಮಿಲಿಯಿಂದ ಮಂತ್ರಿ ಆಗಿರ್ತಾ ಇದ್ರು. 2004ರಿಂದಲೂ ಜಾರಕಿಹೊಳಿ ಬ್ರದರ್ಸ್ ಸಚಿವರು ಆಗ್ತಾ ಇದ್ರು, ಒಬ್ರಲ್ಲ ಒಬ್ರು. ಇದೇ ಮೊದಲ ಬಾರಿಗೆ ಜಾರಕಿಹೊಳಿ ಬ್ರದರ್ಸ್ಗೆ ಸಚಿವ ಸ್ಥಾನ ಅನ್ನೋದು ಮಿಸ್ ಆಗಿದೆ. ಇದೇ ವಿಚಾರವಾಗಿ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡೋದಕ್ಕೆ ಒನ್ಸ್ ಅಗೇನ್ ಲೈವ್ ನಲ್ಲಿ ಇದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಇಲ್ಲೊಂದಿಷ್ಟು ರಾಜಕೀಯ ಲೆಕ್ಕಾಚಾರ ಇದೆ ಅನ್ನೋದು ಇತ್ತೀಚೆಗೆ ಗೊತ್ತಾಗ್ತಿದೆ. ಯಾಕಂದ್ರೆ ನೆನ್ನೆನೂ ಕೂಡ ಜಾರಕಿಹೊಳಿ ಬ್ರದರ್ಸ್ಗೆ ಹಂಗಾದ್ರೆ ಯಾಕೆ ಮಿಸ್ ಆಯ್ತು ಅಂತ ಚರ್ಚೆ ಆಗ್ತಿತ್ತು. ಈಗ ಅದರ ನಿಗೂಢತೆ ಅರ್ಥ ಆಗ್ತಿದೆ. ಕೆಎಂಎಫ್ ಪ್ಲಸ್ ಒಂದು ಸಚಿವ ಸ್ಥಾನ ಅಂತ ಇವರು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಅಂದ್ರೆ ಯಾವ ತರ ಇದು ಸ್ಟ್ರಾಟಜಿ? ಶರ್ಮಿತಾ ಶೆಟ್ಟಿ, ದೇಶದಲ್ಲಿ ಇದೊಂಥರ ವಿಶೇಷ ಪ್ರಕರಣ. ಯಾಕಂತೇಳಿದ್ರೆ ಸಚಿವ ಸ್ಥಾನಕ್ಕಾಗಿ ಬಹಳಷ್ಟು ಲಾಬಿ ನಡೀತೆ, ಹೋರಾಟಗಳು ನಡೀತವೆ, ಪ್ರತಿಭಟನೆಗಳು ನಡೀತೆ ಮತ್ತು ತನ್ನದೇ ಆದ ಎಲ್ಲೊಂದು ಕಡೆ ಒತ್ತಡಗಳು ಕೂಡ ನಡೀತವೆ. ಆದರೆ ಎಲ್ಲೊಂದು ಕಡೆ ಕರೆದು ತಮ್ಮನ್ನ ಸಚಿವರನ್ನಾಗಿ ಮಾಡ್ತೀವಿ, ತಾವು ಸಚಿವರಾಗಲಿಕ್ಕೆ ಸಿದ್ಧರಾಗಿ ಏನು ಪ್ರಮಾಣವನ್ನು ತೆಗೆದುಕೊಳ್ಳಿ ಅಂತ ಹೇಳಿದ್ರೆ, ಆದರೆ ಬಾಲಚಂದ್ರ ಜಾರಕಿಹೊಳಿ ಅವರು ನನಗೆ ಸಚಿವ ಸ್ಥಾನ ಬೇಡ ಅನ್ನೋ ಮುಖಾಂತರ ನಯವಾಗಿ ಸಚಿವ ಸ್ಥಾನವನ್ನು ನಿರಾಕರಿಸುವಂಥದ್ದು ಇದು ಬಿಜೆಪಿ ಹೈಕಮಾಂಡ್ ಕೂಡ ಆಶ್ಚರ್ಯಕರ ವಿಚಾರ ಕೂಡ ಆಗಿತ್ತು. ಪ್ರಮುಖವಾಗಿ ಸಚಿವ ಸ್ಥಾನ ಕೇಳಿದ ಕೂಡಲೇ ನಾನು ಸಚಿವನಾಗ್ತೀನಿ, ಆದರೆ ಕೊಟ್ಟರೆ ನನಗೆ ಜಲಸಂಪನ್ಮೂಲ ಖಾತೆಯನ್ನೇ ಕೊಡೋದಾದ್ರೆ ಮಾತ್ರ ನಾನು ಸಚಿವನಾಗ್ತೀನಿ ಅಂತೇಳಿ ಮೊದಲ ಬೇಡಿಕೆನ ಇಟ್ಟರು. ಆದರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಯಾವುದೇ ಕಾರಣ ಕೂಡ ಜಲಸಂಪನ್ಮೂಲ ಅಂತ ಬೃಹತ್ ಖಾತೆಯನ್ನ ಬಾಲಚಂದ್ರ ಜಾರಕಿಹೊಳಿ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ನಿಮ್ಮನ್ನ ಮಂತ್ರಿ ಮಾಡ್ತೀವಿ, ಆದ್ರೆ ಖಾತೆ ಹಂಚಿಕೆ ಮಾಡೋದು ಹೈಕಮಾಂಡ್. ಜಲಸಂಪನ್ಮೂಲ ಖಾತೆ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ, ಆದ್ರೆ ನಿಮಗೆ ಕೊಡೋದು ಬಹುತೇಕ ಡೌಟ್ ಅನ್ನೋ ಕೂಡಲೇ ನನಗೆ ಸಚಿವ ಸ್ಥಾನ ಬೇಡ, ಬೇರೆ ಯಾರಿಗಾದ್ರೂ ಅವಕಾಶ ಕೊಡಿ ಅನ್ನೋ ಮುಖಾಂತರ ನಯವಾಗಿ ಸಚಿವ ಸ್ಥಾನವನ್ನ ಬಾಲಚಂದ್ರ ಜಾರಕಿಹೊಳಿ ಅವರು ತಿರಸ್ಕರಿಸಿದರು. ಇದರಿಂದ ಹಲವಾರು ಲೆಕ್ಕಾಚಾರಗಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ 17 ವರ್ಷಗಳ ಬಳಿಕ ಜಾರಕಿಹೊಳಿ ಕುಟುಂಬ ಯಾವುದೇ ಸರ್ಕಾರದ ಸಂದರ್ಭದಲ್ಲಿ ಯಾರಾದ್ರೂ ಒಬ್ರು ಸಚಿವರಾಗಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಜಾರಕಿಹೊಳಿ ಕುಟುಂಬ ಅಂತ ಹೇಳಿದ್ರೆ 3 ಪಾರ್ಟಿಯಲ್ಲಿ ಇರ್ತಕ್ಕಂಥ ಕುಟುಂಬ, 3 ಪಾರ್ಟಿಯಲ್ಲಿ ಶಾಸಕರಿರ್ತಕ್ಕಂಥ ಕುಟುಂಬ. ಆದ್ರೆ ಈ ಬಾರಿ ಅಂದ್ರೆ 17 ವರ್ಷಗಳ ನಂತರ ಸಚಿವ ಸಂಪುಟದಲ್ಲಿ ಸಚಿವರಾಗದೇ ಇರ್ತಕ್ಕಂಥದ್ದು ಆಶ್ಚರ್ಯಕರ ಮತ್ತು ಇದರ ಹಿಂದೆ ಬಹಳಷ್ಟು ಲೆಕ್ಕಾಚಾರ ಕೂಡ ಇರುವಂಥದ್ದು. ಬಾಲಚಂದ್ರ ಜಾರಕಿಹೊಳಿ ಅವರ ಲೆಕ್ಕಾಚಾರದ ಪ್ರಕಾರ ಕೆಎಂಎಫ್ ದೇಶದ ಅತಿ ದೊಡ್ಡ ಏನು ಉದ್ದಿಮೆ ಆಗಿರ್ತಕ್ಕಂಥದ್ದು, 25,000 ಕೋಟಿ ಟರ್ನ್ ಓವರ್ ವರ್ಷಕ್ಕೆ ಆಗುತ್ತೆ. ಜೊತೆಗೆ ಪ್ರಮುಖವಾಗಿ ಕೆಎಂಎಫ್ನ ಹಿಡಿತ ಇದೀಗ ಜಾರಕಿಹೊಳಿಯವರ ಕುಟುಂಬದಲ್ಲಿ ಹಿಡಿತದಲ್ಲಿರ್ತಕ್ಕಂಥದ್ದು. ಬಾಲಚಂದ್ರ ಜಾರಕಿಹೊಳಿ ಅವರು ಕೆಎಂಎಫ್ ಅಧ್ಯಕ್ಷ ಆಗಿರುವಂಥದ್ದು. ಒಂದು ವೇಳೆ ಸಚಿವ ಸ್ಥಾನವನ್ನ ತೆಗೆದುಕೊಂಡ್ರೆ ಕೆಎಂಎಫ್ ಅಂತ ಪ್ರಮುಖ ಹುದ್ದೆಯನ್ನೇ ಕೈ ಬಿಡಬೇಕಾಗುತ್ತೆ. ಒಂದು ಕಡೆ ಸಚಿವರಾದ್ರೆ ರಾಜ್ಯ ಸುತ್ತಬೇಕು, ಸರ್ಕಾರ ತಲೆನೋವು, ಮುಖ್ಯಮಂತ್ರಿಗಳು, ಜನರು, ಸಾರ್ವಜನಿಕರು, ಇಲಾಖೆ ಎಲ್ಲ ಕಿರಿಕಿರಿ. ಆದ್ರೆ ಕೆಎಂಎಫ್ ಆಗಲ್ಲ, ಅದೊಂಥರ ಇಂಡಿಪೆಂಡೆಂಟ್ ಬಾಡಿ. ತಾವು ಎಲ್ಲ
ಒಂದು ಕಡೆ ಅಲ್ಲಿ ಕೆಲಸ ಮಾಡಲಿಕ್ಕೂ ಈಸಿ, ಕ್ವಶನ್ ಮಾಡೋರು ಕಡಿಮೆ. ಮತ್ತೆ ರಾಜ್ಯದ KMF ಈಗ ದೇಶ ವಿದೇಶಗಳು ಕೂಡ ಹೆಸರು ಮಾಡಿರುವಂಥದ್ದು, ಮತ್ತು ಅದರಲ್ಲಿ ಹೆಸರು ಮಾಡಲಿಕ್ಕೆ ಕೂಡ ಬಹಳಷ್ಟು ಅನುಕೂಲ ಆಗಿರುವಂಥದ್ದು. ಅದರಲ್ಲಿ ಒಂದರ KMF ಅಂದರೆ ಒಂಥರ ಹುಲ್ಲುಗಾವಲಿದ್ದ ಹಾಗೆ. ಹಾಗಾಗಿ ಅಂತ ಅತಿ ದೊಡ್ಡ ಹುಲ್ಲುಗಾವಲನ್ನು ಬಿಟ್ಟು ಸಚಿವ ಸ್ಥಾನ ಯಾಕೆ ಬೇಕಂತೇಳಿ ನಿರಾಕರಿಸಿದ್ರು. ಇದು ಒಂದು ಭಾಗ. ಯಾಕಂತೇಳಿದ್ರೆ ಸಚಿವರಾದರೆ KMF ಹುದ್ದೆಯನ್ನು ಕೂಡ ರಾಜೀನಾಮೆ ಕೊಡಬೇಕಾಗುತ್ತೆ. ಹಾಗಾಗಿ KMF ಹುದ್ದೆ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಟ್ಟರೆ KMF ನ ಹಿಡಿತ ತಪ್ಪುತ್ತೆ ಅನ್ನೋದು ಕೂಡ ಅವರ ಆತಂಕ. ಇನ್ನೊಂದು ಎರಡನೇ ಪ್ರಮುಖ ಲೆಕ್ಕಾಚಾರ ಅಂತ ಹೇಳಿದ್ರೆ, ಎಲ್ಲೊಂದು ಕಡೆ ಈಗಾಗಲೇ CD ಪ್ರಕರಣದಲ್ಲಿ ರಮೇಶ್ ಜಾರಕಿಹೊಳಿ ಅವರ ಕೇಸು ಎಲ್ಲೊಂದು ಕಡೆ ಒಂದಷ್ಟು ಇತ್ಯರ್ಥ ಆಗುವ ಹಂತಕ್ಕೆ ಬಂದಿರುವಂತದ್ದು. ಕ್ಲೀನ್ ಚಿಟ್ ಸಿಕ್ಕಿದ್ರೆ ಮತ್ತೆ ರಮೇಶ್ ಜಾರಕಿಹೊಳಿ ಅವರನ್ನ ಸಚಿವರನ್ನಾಗಿ ಮಾಡಿ ಅಂತೇಳಿ ಒತ್ತಡ ಮತ್ತು ಒತ್ತಾಯ ಹಾಕ್ಲಿಕ್ಕೆ ಇದು ಅನುಕೂಲ. ಯಾಕಂತ ಹೇಳಿದ್ರೆ ಒಬ್ರು ಸಚಿವರಿದ್ರೆ ಮತ್ತೊಬ್ಬರನ್ನ ಸಚಿವರನ್ನಾಗಿ ಮಾಡಿ ಅಂತ. ಪಟೇಲ್ ಸಹೋದರರ ಸ್ಟ್ರಾಟಜಿ ಚೆನ್ನಾಗೇ ಇದೆ, ಬಟ್ ಹೈಕಮಾಂಡ್ ಇದಕ್ಕೆ ಒಪ್ಪಿಗೆ ಕೊಡುತ್ತಾ ಅಂತ? ಯಾಕಂದ್ರೆ ಯಾವುದೇ ಸರ್ಕಾರ ಇದ್ರು ನೋಡಿ, ಕಾಂಗ್ರೆಸ್ ಅಲ್ಲಿ ಇದ್ದಾಗ ಕಿಂಗ್ ಮೇಕರ್ ತರಾನೇ ಇದ್ರು, ಈಗ ಬಿಜೆಪಿಗೆ ಬಂದ ಮೇಲೂ ಕೂಡ ಕಿಂಗ್ ಮೇಕರ್ ತರಾನೇ ಇವ್ರದೇ ಟೀಮ್ ಕಟ್ಕೊಂಡು ಏನೆಲ್ಲ ಆಟ ಆಡಿದ್ರು ಎಲ್ರಿಗೂ ಗೊತ್ತಿರೋ ವಿಚಾರ, ಅದನ್ನೇನು ಬಿಡಿಸಿ ಹೇಳಬೇಕಾಗಿಲ್ಲ. ಬಟ್ ಒಂದು ಪ್ರಕರಣದಲ್ಲಿ ಸಿಕ್ಕಾಕೊಂಡಿರೋದ್ರಿಂದ ಸ್ವಲ್ಪ ಆಚೆ ಬರಕ್ ಆಗ್ತಾ ಇಲ್ಲ, ಅವ್ರಿಗೆ ಮುಖ ತೋರ್ಸಕ್ ಆಗ್ತಿಲ್ಲ ಅಂತ ಪರಿಸ್ಥಿತಿ ಇದೆ ಸದ್ಯಕ್ಕೆ. ಬಟ್ ಈಗ KMF ಬೇಕು, ಮಂತ್ರಿ ಸ್ಥಾನನೂ ಬೇಕು ಅಂದ್ರೆ ಅದಕ್ಕೆ ಹೈಕಮಾಂಡ್ ಓಕೆ ಅನ್ನತ್ತಾ? ಇಲ್ಲ, ಶರ್ಮಿತಾ ಶೆಟ್ಟಿ ಪ್ರಮುಖವಾಗಿ ಬಿಜೆಪಿಯಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನೋದು ಅವರಿಗೆ ಮುಳುವಾಗಿರುವಂಥದ್ದು. ಹಾಗಾಗಿ ಸಚಿವ ಸ್ಥಾನವನ್ನು ಪಡೆದುಕೊಂಡ್ರೆ KMF ನ ಅಧ್ಯಕ್ಷ ಹುದ್ದೆಗೆ ರಾಜೀನಾಮೆ ಕೊಡಬೇಕಾಗುತ್ತೆ. ಇದೇ ಕಾರಣಕ್ಕಾಗಿ ನಯವಾಗಿ ಸಚಿವ ಸ್ಥಾನವನ್ನು ತಿರಸ್ಕರಿಸಿರುವಂಥದ್ದು. ಮುಂಬರುವ ದಿನಗಳಲ್ಲಿ ತಮ್ಮ ಸಹೋದರ ರಮೇಶ್ ಜಾರಕಿಹೊಳಿಗಾಗಿ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿರುವುದು. ಆ ಮುಖಾಂತರ CD ಪ್ರಕರಣದಲ್ಲಿ ಅವರ ಪರವಾಗಿ ತೀರ್ಪು ಬಂದರೆ, ಅವರ ಪರವಾಗಿ ಏನು CD ಪ್ರಕರಣದ ಕ್ಲೀನ್ ಚಿಟ್ ಸಿಕ್ಕಿದ್ರೆ ಸಚಿವ ಸ್ಥಾನ ಕೇಳಲಿಕ್ಕೆ ಕೂಡ ಈಸಿ ಆಗುತ್ತೆ. ಹೈಕಮಾಂಡ್ ಕೂಡ ಇದನ್ನು ಒಪ್ಪುತ್ತೆ, ಮತ್ತು ರಾಜ್ಯ ನಾಯಕರು ಕೂಡ ಒಪ್ತಾರೆ. ಯಾಕಂತ ಹೇಳಿದ್ರೆ ಸರ್ಕಾರ ರಚನೆಗೆ ಪ್ರಮುಖವಾಗಿ ಕಾರಣಕರ್ತರಾದಂಥವರು ಜಾರಕಿಹೊಳಿ ಬ್ರದರ್ಸ್, ಅದರಲ್ಲೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಶ್ರಮ ಅಂತ ಹೇಳಿದ್ರೆ ತಪ್ಪಾಗಲಾರದು. ಹಾಗಾಗಿ ರಮೇಶ್ ಜಾರಕಿಹೊಳಿಗೆ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ಕೊಡಿಸಲಿಕ್ಕೆ ಬಾಲಚಂದ್ರ ಜಾರಕಿಹೊಳಿ ಅವರು ತಮ್ಮ ಸಚಿವ ಸ್ಥಾನವನ್ನು ತ್ಯಾಗ ಮಾಡಿದ್ರು. ಆ ಮುಖಾಂತರ KMF ಹುದ್ದೆಯನ್ನು ಉಳಿಸಿಕೊಂಡ್ರು, ಎಲ್ಲೊಂದು ಕಡೆ ಜಾಣ ಹೆಜ್ಜೆಯನ್ನು ಇಟ್ಟಿದ್ದಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಶರ್ಮಿತಾ ಶೆಟ್ಟಿ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮ ಇನ್ಫಾರ್ಮೇಶನ್ಗೆ. ಗುಂಡಿ ರಾಡಿ ತಗ್ಗುದಿನ್ನೆ ಕೆಸರುಗದ್ದೆ, ಈಗಲಾದ್ರೂ ನೈಸ್ ಆಗತ್ತಾ ರಸ್ತೆ? ಹುಬ್ಬಳ್ಳಿಗರ ನಿರೀಕ್ಷೆ, ಸಿಎಂ ಇಷ್ಟದ ಊರು ಆಗತ್ತಾ ಹೈಟೆಕ್ ಬೀಡು? ಮುಖ್ಯಮಂತ್ರಿಗಳೇ ಗಮನಿಸಿ. ಸಿಎಂ ಇಷ್ಟದ ಊರು ಯಾವುದು ಅಂದ್ರೆ ಹುಬ್ಬಳ್ಳಿ. ಅಲ್ಲಿನ ರಸ್ತೆಗಳು ಹೆಂಗಿದೆ ಗೊತ್ತಾ? ಬೊಮ್ಮಾಯಿ ಹುಟ್ಟಿದಂತ ಊರು. ಹುಬ್ಬಳ್ಳಿ ಸ್ಥಿತಿಯನ್ನ ನಾವು ತೋರಿಸ್ತೀವಿ ನೋಡಿ. ಹುಬ್ಬಳ್ಳಿಯ ಯಾವುದೇ ರಸ್ತೆಗೆ ಕಾಲಿಟ್ಟರೂ ಕೂಡ ರಂಪ ರಾಡಿ ಆಗಿದೆ. ರಸ್ತೆಗಳ ತುಂಬಾ ಗುಂಡಿಗಳದ್ದೇ ಕಾರವಾರ, ಹಂಗಿದೆ ಪರಿಸ್ಥಿತಿ. ಈಗ ಸಿಎಂ ಇಷ್ಟದ ಊರು ಹುಬ್ಬಳ್ಳಿ, ಆ ಊರಿನ ಒಂದು ಪರಿಸ್ಥಿತಿ, ಅದರಲ್ಲೂ ಬೊಮ್ಮಾಯಿ ತವರೂರು, ಹುಟ್ಟಿದ ಊರಿನ ಪರಿಸ್ಥಿತಿ ನೋಡ್ಬಿಟ್ರೆ ನಾವು ರಿಯಾಲಿಟಿ ಚೆಕ್ ಮಾಡಿದೀವಿ. ರಸ್ತೆ ಯಾವುದು, ಗುಂಡಿ ಯಾವುದು ಒಂದು ಅರ್ಥ ಆಗಲ್ಲ, ಹಾಗಿದೆ ಪರಿಸ್ಥಿತಿ. ಎಲ್ಲಿ ಹೋದ್ರೂ ಕೂಡ ಈ ಗುಂಡಿಗಳ ದರ್ಬಾರ್, ಒಂಥರ ರಾಡಿ ಆಗುತ್ತೆ. ನಗರದ ಯಾವುದೇ ರಸ್ತೆ ಕಾಲಿಟ್ರೂ ಕೂಡ ಒಂಥರ ರಾಡಿ ಆಗ್ಬಿಡುತ್ತೆ. ಆ ಥರದ ಪರಿಸ್ಥಿತಿ, ಆ ಥರದ ಗುಂಡಿಗಳ ಕಾರ್ಬಾರಿದೆ. ಮಾರುಕಟ್ಟೆಯ ಎಲ್ಲ ರಸ್ತೆಗಳು ಹಾಳಾಗ್ಬಿಟ್ಟಿದೆ. ಅಲ್ಲಿಗೆ ಹುಬ್ಬಳ್ಳಿಗರ ನಿರೀಕ್ಷೆ ಇದೆ. ಬೊಮ್ಮಾಯಿಯವರು ಹೆಂಗೂ ಆಗಿದ್ದಾರೆ, ಅವ್ರ ತವರೂರಂತ ಒಂದಿಷ್ಟು ರಸ್ತೆ ಅಭಿವೃದ್ಧಿ ಏನಾದರೂ ಮಾಡ್ತಾರಾ, ನಮ್ಮೂರಿಗೆ ಪ್ರಾಶಸ್ತ್ಯ ಕೊಡ್ತಾರಾ ಅಂತ ಒಂದು ನಿರೀಕ್ಷೆ ಇದ್ದೇ ಇರುತ್ತೆ. ಯಾವುದೇ ಊರಿನ ಮುಖ್ಯಮಂತ್ರಿ ಆದರೂ, ಯಾವುದೇ ಜಿಲ್ಲೆಯ ಮುಖ್ಯಮಂತ್ರಿ ಆದರೂ ಕೂಡ ಅವ್ರ ಊರಿಗೆ ಒಂದಿಷ್ಟು ಪ್ರಾಶಸ್ತ್ಯ ಕೊಡ್ಬೋದು, ಅಭಿವೃದ್ಧಿ ಮಾಡ್ತಾರೇನೋ ಅಂತ ಆ ಊರಿನ, ಆ ಜಿಲ್ಲೆಯ ಜನರು ಎದುರು ನೋಡ್ತಾ ಇರ್ತಾರೆ. ನೋಡಿ, ನ್ಯೂಸ್ 18 ರಿಯಾಲಿಟಿ ಚೆಕ್ ಮಾಡಿದಾಗ ಕೇಳಿ ಮಳೆಗಾಲದಲ್ಲಂತೂ ಅಲ್ಲಿ ಓಡಾಡಂಗೆ ಇಲ್ಲ, ಸಿಟಿ ಒಳಗಡೆ ಕಾಲಿಡಂಗೂ ಇಲ್ಲ. ನಮ್ಮ ರಾಜ್ಯದಲ್ಲಿ ವಾಣಿಜ್ಯ ನಗರಿ ಅಂತ ಕರೆಸ್ಕೊಳ್ಳುತ್ತೆ ಹುಬ್ಬಳ್ಳಿ. ಸೊ ಹುಬ್ಬಳ್ಳಿಯ ಪರಿಸ್ಥಿತಿ ಹಿಂಗಿದೆ. ಇನ್ನು ಈ ಬಗ್ಗೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಶಿವರಾಮ್ ಅಸುಂಡಿ ಗ್ರೌಂಡ್ ರಿಪೋರ್ಟ್ ಕೊಟ್ಟಿದ್ದಾರೆ, ನೋಡೋಣ. ಇದು ವಾಣಿಜ್ಯ ನಗರಿ ಹುಬ್ಬಳ್ಳಿ, CM ಬಸವರಾಜ ಬೊಮ್ಮಾಯಿ ಅವರ ತವರೂರು. ಆದರೆ ಇದು CM ಅವರ ತವರೂರ ಅನ್ನೋ ಪ್ರಶ್ನೆ ಕೇಳಿದಾಗ ಅನುಮಾನ ಬರುತ್ತೆ. ಯಾಕಂದರೆ ಅಷ್ಟರ ಮಟ್ಟಿಗೆ ಇಲ್ಲಿನ ರಸ್ತೆಗಳು ಅಧ್ವಾನ ಆಗಿದ್ದಾವೆ. ಈಗ ನೋಡ್ತಾ ಇರ್ಬೋದು, ಹುಬ್ಬಳ್ಳಿ ಏನು ವಾಣಿಜ್ಯ ನಗರಿ ಅಂತ ಫೇಮಸ್ ಆಗಿದೆ. ಬಹುತೇಕ ವಾಣಿಜ್ಯ ಪ್ರದೇಶ ಇಲ್ಲಿ ರಾಡಿಯಿಂದ ಕೂಡಿದೆ. ಅಂದರೆ ಎಲ್ಲಿ ನೋಡಿದ್ರೂ ಸಹ ತಗ್ಗು ದಿಂಡುಗಳಿಂದ ರಸ್ತೆಗಳು ಕೂಡಿದ್ದಾವೆ. ಯಾವ ರಸ್ತೆಗೆ ಹೋದರೂ ಸಹ ಸ್ವಲ್ಪ ಹನಿ ಉದುರಿಸಿದ್ರೆ ಸಾಕು, ಏನು ರಸ್ತೆಯಲ್ಲಿ ಅಡ್ಡಾಡಲಾರಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾವುದೇ ರಸ್ತೆಗೆ ಹೋದರೂ ಸಹ ತಗ್ಗು ದಿನ್ನೆಗಳು ಇದೆ. ನಾವು ಮುಖ್ಯವಾಗಿ ಇಲ್ಲಿ ದಾಜಿಬನ್ ಪೇಟೆ ಸರ್ಕಲ್ನಲ್ಲಿದ್ದೇವೆ. ಇದ್ರ ಪಕ್ಕದಲ್ಲೇ ಮರಾಠ ಗಲ್ಲಿ ಬರುತ್ತೆ ಮತ್ತು ಕೊಪ್ಪಿಕರ್ ರಸ್ತೆ ಬರ್ತದೆ. ಅಲ್ಲದೆ ಏನು ಗಾಂಧಿ ಮಾರ್ಕೆಟ್ ಮತ್ತು ದುರ್ಗದ ಬೈಲು, ಇವೆಲ್ಲ ಪ್ರದೇಶಗಳಲ್ಲೂ ಸಹ ರಸ್ತೆಗಳು ಇದೇ ರೀತಿ ಇದೆ. ಎಲ್ಲೇ ಹೋದರೂ ಸಹ ತಗ್ಗು ದಿನಗಳಿಂದ ಕೂಡಿದ ರಸ್ತೆಗಳು ಕಾಣ್ತಾ ಇದ್ದಾವೆ.
ಯಾವ ರಸ್ತೆಯಲ್ಲೂ ಸಹ ಓಡಾಡಲಾರ್ದ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಾಹನ ಸವಾರರಂತೂ ನಿತ್ಯ ಬೈಕೊಂಡು ಅಡ್ಡಾಡೋಂಥ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ಎಲ್ಲೇ ಹೋದ್ರೂ ಸಹ ಏನಂದ್ರೆ ಏನು ಸರ್ಕಾರ ನಡೆಸ್ತಾರ ಅನ್ನೋ ರೀತಿಯಲ್ಲಿ ವಾತಾವರಣ ನಿರ್ಮಾಣವಾಗಿದೆ. ಇಲ್ಲಿ ಜನರನ್ನೇ ಮಾತಾಡ್ಸೋಣ, ಏನು ಅಭಿಪ್ರಾಯ ಹೇಳ್ತಾರೆ ಅಂತೇಳಿ. ಯಾಕಂದ್ರೆ ರೋಸ್ ಹೋಗಿದ್ದಾರೆ, ಈ ರಸ್ತೆಗಳನ್ನು ನೋಡಿ ಸಾಕು ಮಾಡ್ಕೊಂಡು ರೋಸ್ ಹೋಗಿದ್ದಾರೆ. ಜನರನ್ನೇ ಮಾತಾಡ್ಸೋಣ, ಏನು ಅಭಿಪ್ರಾಯ ಹೇಳ್ತಾರಂತ. ಸರ್, ಈಗೇನು ರಸ್ತೆಗಳು ಈ ರೀತಿ ಇದಾವೆ, ಏನು ಹೇಳ್ತಾರೆ? CM ತವರೂರು ಬೇರೆ, ಇದು CM ತವರು ಜಿಲ್ಲೆ ಅಂತ ಹೇಳ್ಕೊಳಕ್ಕೆ ನಮ್ಗೆ ನಾಚಿಕೆ ಬರ್ಲಿಕ್ಕತ್ತದ. ಯಾಕಪ್ಪ ಅಂತಂದ್ರೆ ಈ ಭಾಗದಲ್ಲಿ ಅವರು 6 ಬಾರಿ MLAಗಳಾಗಿ ಮತ್ತು ಮುಖ್ಯಮಂತ್ರಿಗಳು ಆಗಿದ್ರು. ಅದೇ ರೀತಿ ಮತ್ತು ಈಗ ತವರು ಜಿಲ್ಲೆ ಮತ್ತು ಇನ್ನಿಬ್ಬರು ಮುಖ್ಯಮಂತ್ರಿಗಳು ನಮ್ಮ ಬೊಮ್ಮಾಯಿ ಸಾಹೇಬರಾಗ್ಯಾರ. ಈ 2 ಜಿಲ್ಲೆಗಳಿಂದ ಇಷ್ಟು ತವರು ಜಿಲ್ಲೆಯಲ್ಲಿ ಇವರು ಇದ್ರೂ ನಮ್ಗೇನು ಈ ರಸ್ತೆ ಈ ರೀತಿ ಇರೋದ್ರಿಂದ ನಮ್ಗೆ ತುಂಬ ತೊಂದರೆ ಆಗ್ತಾ ಇದೆ ಸಾರ್ವಜನಿಕರಿಗೆ. ಈ ರಸ್ತೆಗಳನ್ನು ಇಂಥ ಹದಗೆಟ್ಟಾಗಿರೋದು ನಮ್ಗೆ ನಾಚಿಕೆ ಬರ್ಲಿಕ್ಕತ್ತದ. ಈ ಕೂಡಲೇ ಇದನ್ನು ಸರಿಪಡಿಸಬೇಕು, ರಸ್ತೆಗಳನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಭಾಗದ ಜನಪ್ರತಿನಿಧಿಗಳಿಗೆ ನಾನು ಕೇಳ್ಕೊತೀನಿ. ಈಗ ನೀವು ಆಟೋ ಚಾಲಕರಿದ್ದೀರಿ, ಏನು ತೊಂದರೆ ಆಗ್ತದ್ರಿ ಅಂದ್ರೆ ಈ ರೀತಿ ರಸ್ತೆಗಳು ಇರೋದು? ಸರ್, ಈಗ ನಾವು ಆಟೋ ಓಡಿಸ್ತಾಕ್ರಿ ರೋಡ್ ಸರಿ ಇಲ್ರಿ ಸರ್. ಮೊದಲ ಮಾತು ನಮ್ಗೆ ಹುಬ್ಳಿ ಧಾರವಾಡದಾಗ ಏನು ಅದಾವಲ್ಲ, ಹುಬ್ಳಿ ಧಾರವಾಡದಾಗ ಆಲ್ಮೋಸ್ಟ್ ಎಲ್ಲ ರೋಡ್ಸ್ಗಳು ಹದಗೆಟ್ಟು ಬಿಟ್ಟಾವ್ರಿ. ಈಗ ಹದಗೆಟ್ಟಾವ ಅಂದ್ರೆ ನಾವು ಕಸ್ಟಮರ್ಗೆ ಏನು ಮಾತಾಡೋಕ್ಕೂ ಬರಲ್ಲ. ಈಗ ಹೋಗ್ತೀವಿ ರೋಡಲ್ಲಿ ಏನಾರು ಆಕ್ಸಿಡೆಂಟ್ ಆಗ್ತಾವ್ರಿ, ಎಲ್ಲಿ ನೋಡಿದ್ರು ತೆಗ್ಗದಾವ್ರಿ, ಎಲ್ಲಿ ನೋಡಿದ್ರೆ ಕೆಸರು ಐತಿ, ಎಲ್ಲ ಐತಿ. ಬಟ್ ಸ್ಮಾರ್ಟ್ ಸಿಟಿ ಅಂದ್ರೆ ಏನು ಬಂದ್ರಿ? ಸ್ಮಾರ್ಟ್ ಸಿಟಿ ಕೆಲಸ ಆಗ್ಬೇಕಲ್ರಿ ಸರ್. ಈಗ ನಮ್ಮ ಪ್ರತಿನಿಧಿಗಳು ಇಲ್ಲಿ ಹುಬ್ಳಿ ಧಾರವಾಡದಾಗ ಅವ್ರ ಪೂರ್ತಿಯಾಗ ರೋಡ್ ಅಷ್ಟು ಚೆನ್ನಾಗಿರ್ತಾವ್ರಿ. ನಮ್ಮ ಮನೆಗೆ ಇಲ್ಲಿ ನಾವು ಲೋಕಲ್ ಅಡ್ಡಾಡೋರಿಗೆ ರೋಡ್ಗಳ ಸರಿ ಇಲ್ರಿ ಸರ್. ಇವು ನೋಡ್ರಿ, ಉದಾಹರಣೆ ಈಗ ಇವು ನಮ್ಮ ಹುಬ್ಳಿ ಧಾರವಾಡ ಇದು ನೋಡ್ರಿ, ದಾಜಮಾನ್ಪೇಟೆ ಸರ್ಕಲ್ ರೋಡ್ ನೋಡ್ರಿ, ಇಲ್ಲಿ ಬ್ರಾಡ್ವೇ ರೋಡ್ ನೋಡ್ರಿ, ಇಲ್ಲಿ CBT ಹೋಗೋ ರೋಡ್ ನೋಡ್ರಿ, ಸ್ಟೇಷನ್ ರೋಡ್ ನೋಡ್ರಿ, ಆಮೇಲೆ ಇಲ್ಲಿ ನಮ್ದು ಪದ್ಮಾ ಟಾಕೀಸ್ ರೋಡ್ ನೋಡ್ರಿ, ಆಮೇಲೆ ಇಲ್ಲಿ ಕ್ವೀನ್ ರೋಡ್ ನೋಡ್ರಿ, ಅಪ್ಸರಾ ಟಾಕೀಸ್ ಕಡೆ ಎಲ್ಲ ರೋಡ್ ಹದಗೆಟ್ಟವ್ರಿ. ಯಾರು ತಲೆ ಕೆಡ್ಸ್ಕೊಂಡಿಲ್ರಿ. ಹೋಗೋರು ಬರೋರಿಗೆ ಬೆಳಗ್ಗೆ ಕೆರಿನೇ ರೀ ಇವ. ಹಳ್ಳಿಯಾಗ ಇನ್ನೂ ರೋಡ್ ನಮ್ಗೆ ಹಳ್ಳಿಯಾಗ ಸುಧಾರಿಸಿ ಅಂತಾರ್ರಿ. ಹಳ್ಳಿ ಜನ ಇಲ್ಲಿ ಬಂದ್ರೆ ಏನು ಹುಬ್ಳಿಗೆ ಬರಬಾರ್ದು ನಾವು ಅನ್ಸ್ಬಿಡ್ತೈತ್ರಿ. ಇಲ್ಲಿನ ಜನರ ಅಭಿಪ್ರಾಯ ಇದೆ. ಒಟ್ಟಾರೆ ಯಾವುದೇ ರಸ್ತೆ ತಗೊಂಡ್ರು ಸಹ ಇಲ್ಲಿ ಸಂಪೂರ್ಣ ಹದಗೆಟ್ಟಿದ್ದಾವೆ. ಜನಪ್ರತಿನಿಧಿಗಳು ಈಗ ಹಿಂದೆ 2 ಮುಖ್ಯಮಂತ್ರಿಗಳಾಗಿದ್ದರು, ಈಗ ಬೊಮ್ಮಾಯಿ ಅವರು ಸಹ ಇದೇ ಊರಿನವರು ಮುಖ್ಯಮಂತ್ರಿ ಆಗಿದ್ದಾರೆ. ಆದರೆ ನಮಗೇನು ಇದರಿಂದ ಫಾಯ್ದೆ ಆಗಲ್ಲ, ಏನು ಲಾಭ ಆಗಲ್ಲ ಅನ್ನೋ ಒಂದು ಅಭಿಪ್ರಾಯ ಹೇಳ್ತಾರೆ. ಒಟ್ಟಾರೆ ಈಗಲಾದರೂ ರಸ್ತೆಗಳನ್ನ ಸುಧಾರಿಸೋ ಪ್ರಯತ್ನ ಮುಖ್ಯಮಂತ್ರಿಗಳು ಮಾಡಲಿ ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಕನ್ನಡ, ಹುಬ್ಳಿ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಮೇಕೆದಾಟು ವಿಷಯದಲ್ಲಿ ಯಾವುದೇ ರಾಜಿ ಮಾತಿಲ್ಲ ಅಂತ CM ಖಡಕ್ ಸಂದೇಶ ರವಾನಿಸಿದ್ದಾರೆ. ಈ ಯೋಜನೆಯನ್ನ ತಮಿಳುನಾಡಿನಲ್ಲಿ ರಾಜಕಾರಣಕ್ಕೆ ಬಳಕೆ ಮಾಡ್ತಾ ಇದ್ದಾರೆ. ಈಗಾಗಲೇ ಕೇಂದ್ರ ಸಚಿವರ ಭೇಟಿ ಮಾಡಿ ಚರ್ಚೆಯನ್ನು ಮಾಡಿದ್ದೀನಿ. ಆದಷ್ಟು ಬೇಗ ಅವರು ಒಪ್ಪಿಗೆ ನೀಡ್ತಾರೆ. ಎಲ್ಲ ಕ್ಲಿಯರ್ ಆದ್ಮೇಲೆ ಕಾಮಗಾರಿ ಸ್ಟಾರ್ಟ್ ಮಾಡ್ತೀರಿ. ಯಾರೇ ಪ್ರತಿಭಟನೆ ಮಾಡಿದ್ರು ನಮಗದು ಸಂಬಂಧ ಇಲ್ಲ ಅಂತ ಅಣ್ಣಾಮಲೈ ಉಪವಾಸ ಸತ್ಯಾಗ್ರಹಕ್ಕೆ ಚಾಂಗ್ ಕೊಟ್ಟಿದ್ದಾರೆ. ನಾನು ಈಗಾಗಲೇ ಅಣ್ಣಾಮಲೈಗೆ ಉತ್ತರ ಕೊಟ್ಟಿದ್ದೇನೆ. ಅವನು ಬಹಳ ದೊಡ್ಡ ಮನುಷ್ಯ ಮಾಡೋ ಅವಶ್ಯಕತೆ ಇಲ್ಲ. ತಮಿಳುನಾಡಿನಲ್ಲಿ ಮೇಕೆದಾಟು ಬಗ್ಗೆ ಯಾರು ಏನೇ ಪ್ರತಿಭಟನೆ ಮಾಡಲಿ, ಯಾರೇ ಪಾರ್ಟಿಯಲ್ಲಿರಲಿ, ಅದು ರಾಜಕೀಯವಾಗಿರುವಂಥದ್ದು. ಇದು ನೋಡಿ, ಒಂದು ಅಂತಾರಾಜ್ಯ ವಿವಾದ ಈಗಾಗಲೇ ಸೆಟ್ಲ್ ಆಗಿದೆ, ಟ್ರಿಬ್ಯುನಲ್ ಆಗಿದೆ. ಆ ಟ್ರಿಬ್ಯುನಲ್ ಕಾರ್ಯಗತ ಕೂಡ ಆಗ್ತಾ ಇದೆ ಆದೇಶ. ಇವತ್ತು ಹೆಚ್ಚುವರಿ ನೀರುಗಳನ್ನು ಹಿಡಿದು ಬೆಂಗಳೂರಿಗೆ ನೀರು ಕೊಡಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಪ್ರೀಂ ಕೋರ್ಟಿನ ಆದೇಶದ ಅನ್ವಯ ಈ ಯೋಜನೆಯನ್ನು ಮಾಡಿದ್ದೇವೆ. ಇದೆಲ್ಲ ಗೊತ್ತಿದ್ದು ಕೂಡ ಅವ್ರು ಪ್ರತಿಭಟನೆ ಮಾಡ್ತಾರಂತಂದ್ರೆ ಒಂದು ಅದು ರಾಜಕೀಯವಾಗಿರುವಂಥದ್ದು. ಎರಡನೇದಾಗಿ ಐ ಜಸ್ಟ್ ಡೋಂಟ್ ಕೇರ್ ಫಾರ್ ಇಟ್. ಅದನ್ನ ಪರ್ಮಿಷನ್ ತಗೊಂಡು ಪ್ರಾರಂಭ ಮಾಡ್ತೇವೆ. ಲೋಕಸಭೆಯಲ್ಲೂ ಮೇಕೆದಾಟು ಬಗ್ಗೆ ಜೆಡಿಎಸ್ನ ಸಂಸದ ಪ್ರಜ್ವಲ್ ರೇವಣ್ಣ ದನಿ ಎತ್ತಿದರು. ಮೇಕೆದಾಟು ಯೋಜನೆಗೆ ತಮಿಳುನಾಡು ಅನುಮತಿ ಯಾಕೆ ಬೇಕು? ಕುಡಿಯೋ ನೀರಿನ ಉದ್ದೇಶದ ನೀರನ್ನ ಬಳಕೆ ಮಾಡೋದಕ್ಕೆ ಯಾಕೆ ಅನುಮತಿ ಬೇಕು ಅಂತ ಪ್ರಶ್ನೆ ಮಾಡಿದ್ರು. ವಿದ್ಯುತ್ ಉತ್ಪಾದನೆ ನೀರು ವಾಪಸ್ ನದಿಗೆ ಹೋಗಲಿದೆ. ಇನ್ನು ಸುಪ್ರೀಂ ತೀರ್ಪು ಉಲ್ಲಂಘಿಸದೆ ಮೇಕೆದಾಟು ಯೋಜನೆ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಇದಕ್ಕೆ ಉತ್ತರ ಕೊಟ್ಟಂತ ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ DPR ಮಾಡುವಾಗ ಷರತ್ತುಬದ್ಧ ಅನುಮತಿ ನೀಡಿದೆ. ಇದಕ್ಕೆ ಕೆಳ ರಾಜ್ಯಗಳ ಅನುಮತಿ ಕೂಡ ಬೇಕು ಅಂತ ಹೇಳಿದ್ದಾರೆ. WMA ಅನುಮತಿ ಇಲ್ಲದೆ ಮೇಕೆದಾಟು ಯೋಜನೆ ಅಸಾಧ್ಯ ಅಂತ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಉತ್ತರ ಕೊಟ್ಟರು. I just want to ask Honorable Minister, sir, Jal Shakti Minister, why do we have to take consent of Tamil Nadu for undertaking Mekedatu Dam project, as it is not mentioned in any clause in Kaveri Tribunal Award, stating that we have to take permission from lower riparian state, as we have clearly stating that we are using the water which is allocated to Karnataka state for drinking purpose and power generation.
in which water which is used for power generation is flowing back to the river course, and the union government should also notice that we are doing all of this under the preview of water which is allocated to Karnataka, and by not disrespecting the tribunal award nor violating Supreme Court judgment, sir. निर्माण की जब PFR कर्नाटका स्टेट ने सबमिट की थी और उसके अनुक्रम में जब DPR बनाने की परमिशन दी गई थी, वो कंडीशनल परमिशन थी और उस परमिशन में लिखा गया था कि क्योंकि ये इंटरस्टेट बेसिन की नदी पर बनाया जाना है और इंटरस्टेट रिवर वाटर डिस्प्यूट एक्ट के अनुरूप सारी लोअर राइपेरियन स्टेट और स्टेक होल्डर स्टेट की अनुमति उसमें होना आवश्यक है। इसलिए DPR के सबमिशन के समय में ये तय किया गया था कि DPR सबमिट करते समय वो चारों जो है CWMA की परमिशन उसमें आवश्यक होगी, ये पहली कंडीशन थी। और CWMA में क्योंकि चारों स्टेट पार्टनर हैं, इसलिए CWMA की परमिशन अनुमति के बिना उस DPR पर फर्दर असेसमेंट करना नियमानुसार नहीं होगा। Sir, and the Honorable Minister has answered me, stating that we have not been given any proposal from the environmental and the forest thing, sir. But I do have the records here, which we have already sent a proposal across the e-portal to MOEF and CC, and there has been meeting with the appraisal committee of MOEF and CC, and we have answered the observation, and we have also mentioned a clause. ಇನ್ನು ಮೇಕೆದಾಟು ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರ ತನ್ನ ನಿಲುವನ್ನು ತಿಳಿಸಬೇಕು ಅಂತ ಸಂಸದ ಪ್ರಜ್ವಲ್ ರೇವಣ್ಣ ಒತ್ತಾಯ ಮಾಡಿದ್ದಾರೆ. ನಾವು ಕೇಳ್ತಿರೋದು ನಮ್ಮ ಜಾಗದ ಯೋಜನೆ ಬಗ್ಗೆ, ಕುಡಿಯೋ ನೀರಿನ ಸಮಸ್ಯೆ ಪರಿಹಾರ ಮಾಡೋದಕ್ಕೆ. ಇದಕ್ಕೆ ನಾವು ತಮಿಳುನಾಡಿನ ಅನುಮತಿ ಯಾಕೆ ಪಡಿಬೇಕು ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಪ್ರಜ್ವಲ್ ಜೊತೆ ನಮ್ಮ ದೆಹಲಿ ಪ್ರತಿನಿಧಿ ಧರಣೇಶ್ ಮಾತನಾಡಿದ್ದಾರೆ, ನೋಡೋಣ. ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಸಂಬಂಧಪಟ್ಟಂತೆ ಇಷ್ಟು ದಿನ ಕರ್ನಾಟಕ ಏನು ವಾದ ಮಾಡ್ತಿತ್ತು ಅಂತಂದ್ರೆ ನಾವು ಕೆಳಗಡೆ ಇರುವಂಥ ರಾಜ್ಯಗಳ ಒಪ್ಪಿಗೆ ಪಡ್ಕೊಳ್ಳೋ ಅಗತ್ಯ ಇಲ್ಲ ಅಂತ. ಬಟ್ ಇವತ್ತು ಲೋಕಸಭೆಯಲ್ಲಿ ವ್ಯತಿರಿಕ್ತವಾದಂಥ ಉತ್ತರ ಬಂದಿದೆ. ಪ್ರಜ್ವಲ್, ನೀವು ಇವತ್ತು ಇದರಲ್ಲಿ ಲೋಕಸಭೆಯಲ್ಲಿ ಚರ್ಚೆ ಮಾಡಿದ್ರಿ ಮೇಕೆದಾಟು ಬಗ್ಗೆ. ನಿಮ್ಮ ಪ್ರಶ್ನೆ ಏನಿತ್ತು ಮತ್ತು ಕೇಂದ್ರ ಸರ್ಕಾರದ ಬಂದು ಉತ್ತರ ಏನಿತ್ತು? ನಾನು ಮೊದಲನೇ ಪ್ರಶ್ನೆ, ನಾನು ಬೇಸಿಕ್ ಕ್ವಶನ್ ಏನು ಹಾಕಿದ್ದೆ, ಮೇಕೆದಾಟು ವಿಚಾರದಲ್ಲಿ ಯೂನಿಯನ್ ಗೌರ್ಮೆಂಟ್ ಏನು ಸ್ಟ್ಯಾಂಡ್ ತೊಗೊಂಡಿದೆ ಇಲ್ಲಿವರೆಗೂ, ಏನೇನು ಪ್ರಪೋಸಲ್ಸ್ ಕೊಟ್ಟಿದ್ದೀವಿ, ಏನೇನು ಆಗಿದೆ, ಏನು ಸ್ಟೇಟಸ್ ಏನಿದೆ ಅಂತ ಹೇಳೋಕ್ಕೆ ಉತ್ತರ ಕೊಟ್ಟಿದ್ದೆ. ಆಗ ಅವರು ಕಾಮನ್ ಆನ್ಸರ್ ಏನಂತ ಮೆನ್ಷನ್ ಮಾಡಿದ್ದಾರೆ. ಕಾಮನ್ ಆನ್ಸರಲ್ಲಿ ಮೆನ್ಷನ್ ಮಾಡ್ತಾರೆ, ಸ್ಟೇಟಿಂಗ್ ದಟ್ ಇದು ಇಂಟರ್ ಸ್ಟೇಟ್ ಪ್ರಾಜೆಕ್ಟು, ನೀವು ತಮಿಳ್ನಾಡವರ ಕನ್ಸೆಂಟ್ ತಗೊಳ್ಬೇಕಾಗತ್ತೆ. ಆಮೇಲೆ ಅದಲ್ಲದೆ ನೀವು ಯಾವುದೇ ರೀತಿ ಪ್ರಪೋಸಲ್ನ ಕಳಿಸಿಲ್ಲ, ಇದಕ್ಕೆ ಫಾರೆಸ್ಟ್ಗಾಗಲಿ ಎನ್ವೈರ್ಮೆಂಟಲ್ಗಾಗಲಿ ಅಪ್ರೂವಲ್ಗೆ ಯಾವುದೇ ರೀತಿ ನೀವು ಪ್ರಪೋಸಲ್ ಕಳಿಸಿಲ್ಲ ನಿಮ್ಮ ಸ್ಟೇಟಿಂದ ಅಂತ ಮೆನ್ಷನ್ ಮಾಡಿ ನನಗೆ ಉತ್ತರ ಕೊಟ್ಟಿದ್ರು. ನಾನು ಒಂದು 5-6 ಕಡೆ ಡೇಟಾನು ಕಲೆಕ್ಟ್ ಮಾಡಿದ್ದೆ, ಇದೇ ಬೇಸಿಕ್ ಕ್ವಶನ್ಸ್ ಅವ್ರ ಬೇಸಿಕ್ ಆನ್ಸರ್ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದ್ದೆ. ನಾನು ಬೆಳಗ್ಗೆ ಗೊತ್ತಾದ ಮೇಲೆ, ನಾನು ಆನ್ಸರ್ ಶೀಟ್ ಬಂದ ಮೇಲೆ ನಾನು ಮೇನಾಗಿ ಒಂದು ಸಪ್ಲಿಮೆಂಟ್ರಿ ಕ್ವಶನ್ ಕೇಳಿದೆ. ನನ್ನ ಮುಖ್ಯವಾದ ಕ್ವಶನ್ ಏನಂದರೆ, ಇವತ್ತು ಮೇಕೆದಾಟು ಪ್ರಾಜೆಕ್ಟು ನಾವು ಮಾಡ್ತಿರೋ ಅಂಥದ್ದು ಕ್ಲಿಯರಾಗಿ ಹೇಳಿದ್ದೀವಿ. ಪ್ರಪೋಸಲ್ ಕೊಡಬೇಕಾದ್ರೆ ಒಂದು ಡ್ರಿಂಕಿಂಗ್ ವಾಟರ್ ಸಪ್ಲೈಗೆ ಬ್ಯಾಂಗ್ಳೂರಿಗೆ ಕೊಡ್ತಾ ಇರೋಂಥದ್ದು, ಅದಕ್ಕೆ ಸ್ಟೋರ್ ಮಾಡ್ತಾ ಇದ್ದೀವಿ. ಇಟ್ಸ್ ಹಾರ್ಡ್ಲಿ ಅಬೌಟ್ 60 TMC ವಾಟರ್ನ ಸ್ಟೋರ್ ಮಾಡ್ತಾ ಇರೋಂಥದ್ದು. ಆಮೇಲೆ ಅದಲ್ಲದೆ ಪವರ್ ಜನ್ರೇಷನ್ ಪ್ರಾಜೆಕ್ಟ್ ಮಾಡಬೇಕು ಅಂತ ನಾವು ಮಾಡ್ತಾ ಇದ್ದೀವಿ ಅಂತ. ಯಾಕಂದರೆ ನಮ್ಮಲ್ಲಿ ಇವಾಗ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ ಹೆಚ್ಚಾಗಿ, ಬ್ಯಾಂಗ್ಳೂರು ತುಂಬ ಹೆಚ್ಚಾಗಿ ಬೆಳೀತಾ ಇರೋದ್ರಿಂದ ನಮಗೆ ಇದೊಂದು ಅವಕಾಶ ಮಾಡಿಕೊಡಿ ಅಂತ ಅವ್ರಿಗೆ ಕೇಳಿದ್ವಿ. ಆದರೆ ಅವರು ನಮಗೆ ಏನು ಕನ್ಸೆಂಟ್ನ ತಮಿಳ್ನಾಡಿಂದ ಹೋಗಿ ಒಂದು ಕನ್ಸೆಂಟ್ ತೊಗೊಬನ್ನಿ, ತಮಿಳ್ನಾಡು ಕಡೆಯಿಂದ ಕನ್ಸೆಂಟ್ ತೊಗೊಬನ್ನಿ ಅಂತ ಏನು ರಿಪ್ಲೈ ಮಾಡಿದರು, ನನಗೆ ಯಾಕೋ ಒಂದು ರೀತಿ ಬೇಸರ ಆಯಿತು. ಮೇಕೆದಾಟು ಮಾಡ್ತಾ ಇರೋ ಅಂಥ ಜಾಗನೂ ನಮ್ಮದ್ರಲ್ಲೇ, ಆಮೇಲೆ ಪ್ರಾಜೆಕ್ಟ್ ಇದು ಮಾಡ್ತಾ ಇರೋದು ನಮ್ಮ ಕಡೆಯಿಂದನೇ, ಕರ್ನಾಟಕದ ಕಡೆಯಿಂದನೇ. ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ನಮಗೇನು ಅಲೋಕೇಟೆಡ್ ವಾಟರ್ ಇತ್ತು, ಅಲೋಕೇಶನ್ ಏನಿತ್ತು, ವಾಟರ್ ಅಲೋಕೇಶನ್ನು, ಆ ಅಲೋಕೇಶನ್ ವಾಟರ್ ಒಳಗಡೆನೇ ಮಾಡ್ತಾಯಿದ್ದೀವಿ ನಾವು. ನಾವು ಹೆಚ್ಚುವರಿ ನೀರು ಕೇಳ್ತಾ ಇಲ್ಲ ಟ್ರಿಬ್ಯುನಲ್ ಅವಾರ್ಡ್ಸಲ್ಲಿ. ನಾವು ಕೇಳ್ತಾ ಇರೋದು ನಮ್ಮ ನೀರಲ್ಲೇ ನಮ್ಮ ಬ್ಯಾಲೆನ್ಸ್ ರಿಸರ್ವರ್ ಕ್ರಿಯೇಟ್ ಮಾಡಿಕೊಂಡು ನಾವು ಅದನ್ನು ಬೆಂಗಳೂರಿಗೆ ನೀರು ಕೊಡೋವಂಥ ಅವಕಾಶ ಮಾಡಿಕೊಡ್ತೀವಿ ಅಂತ ನಾವು ಕೇಳ್ತಾ ಇದ್ದೀವಿ. ತಪ್ಪೆಲ್ಲಿದೆ? ಈಗ ನಾವೇನಾದ್ರು ಟ್ರಿಬ್ಯುನಲ್ ಅವಾರ್ಡ್ಸ್ ವಿರುದ್ಧವಾಗಿ ಹೋಗಿದ್ದೀವಾ? ಇಲ್ಲ ನಾವೇನಾದ್ರು ಸುಪ್ರೀಂ ಕೋರ್ಟ್ ವಿರುದ್ಧವಾಗಿ ಏನಾದ್ರು ಹೋಗಿದ್ದೀವಾ? ಏನೂ ಇಲ್ಲ. ಈಗ ನೀವು ಎಲೆಕ್ಷನ್ಗಿಂತ ಮುಂಚೆ ಅವರು ಹೊಸ ಪ್ರಾಜೆಕ್ಟ್ ಒಂದು ನಿರ್ಮಾಣಕ್ಕೆ ಒಂದು ಸ್ಟೋನ್ ಲೇಯಿಂಗ್ ಮಾಡಿದ್ದಾರೆ, ವೈಗಾಯಿ ಗುಂಡಾರ್ ಲಿಂಕ್ದು ಪ್ರಾಜೆಕ್ಟ್ ಸ್ಟೋರ್ ಮಾಡಿದ್ದಾರೆ. ಅವ್ರಿಗೆ ಯಾವ ಅಪ್ರೂವಲ್ ತೊಗೊಂಡಿದ್ದಾರೆ, ಯಾವ ಪ್ರಪೋಸಲ್ ಕಳಿಸಿದ್ದಾರೆ?
DPR ಮಾಡಿದಾರಾ? ದೇ ಹ್ಯಾವ್ ಮೆನ್ಷನ್ಡ್ ಇಟ್ ಸ್ಟೇಟ್ಲಿ, ಇಂಟರ್ನಲ್ ಸ್ಟೇಟ್ ಪ್ರಾಜೆಕ್ಟ್ ಅಂತ ಮೆನ್ಷನ್ ಮಾಡ್ತಾರೆ ಅದನ್ನ. ಸೊ ಕೇಂದ್ರ ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಇರ್ತೀರಿ? ನೀವು ಯಾವುದೇ ರೀತಿ ಪ್ರಪೋಸಲ್ನ ನಮ್ಮ ಸ್ಟೇಟ್ ಗೌರ್ಮೆಂಟ್ಗೆ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ಗೆ ನೀವು ಫಾರೆಸ್ಟ್ಗಾಗಲಿ ಇಲ್ಲ ಎನ್ವೈರನ್ಮೆಂಟಲ್ ಅಪ್ರೂವಲ್ಗಾಗಲಿ ನಿಮಗೆ ಕಳಿಸಿಲ್ಲ ಪ್ರಪೋಸಲ್ಲು ಅಂತ ಹೇಳ್ತಾರೆ. ನಾನು ವಿತ್ ರೆಕಾರ್ಡ್ಸು ಇಲ್ಲೇ ನಿಮಗೆ ಕೊಡ್ತೀನಿ. ವಿತ್ ರೆಕಾರ್ಡ್ಸ್ ಇಟ್ ಸ್ಟೇಟ್ಸ್ ದಟ್ ಸ್ಟೇಟಸ್ ಆನ್ ಫಾರೆಸ್ಟ್ ಎನ್ವೈರನ್ಮೆಂಟಲ್ ಇಶ್ಯೂ, ಇದು ಈ ಪೋರ್ಟಲಲ್ಲಿ ನಾವು ಪ್ರಪೋಸಲ್ ಕಳಿಸಿರೋವಂಥದ್ದು ಸೆಂಟ್ರಲ್ ಗೌರ್ಮೆಂಟ್ಗೆ. ಸೆಂಟ್ರಲ್ ಗೌರ್ಮೆಂಟ್ ಪ್ರಪೋಸಲ್ ಕಳಿಸಿ ಅವರು ನಮ್ಮನ್ನು ಪ್ರಶ್ನೆ ಆಗ್ತಂಥ ಸಂದರ್ಭದಲ್ಲಿ ಕೆಲವರಿಗೆ ಒಂದು ಸ್ವಲ್ಪ ಡೌಟ್ಸ್ ಇತ್ತು, ಅದನ್ನು ಪ್ರಶ್ನೆ ಆಗ್ತಂಥ ಸಂದರ್ಭದಲ್ಲಿ ಅವ್ರ ಅಬ್ಸರ್ವೇಷನ್ಗೆ ಸಂಪೂರ್ಣವಾಗಿ ಉತ್ತರ ಕೊಟ್ಟಿನೂ ಕೂಡ 4ನೇ ಪಾಯಿಂಟ್ ಒಂದು ಮೆನ್ಷನ್ ಮಾಡ್ತಾರೆ. ಅದನ್ನು ತಿಳ್ಕೊಬೇಕು ನಾವು. ರಿಲಯನ್ಸ್ ಸಮೂಹ ಸಂಸ್ಥೆಗಳಲ್ಲಿ ಒಂದಾದ ರಿಲಯನ್ಸ್ ಬಿಪಿ ಮೊಬಿಲಿಟಿ ಲಿಮಿಟೆಡ್ ಸ್ವಿಗ್ಗಿ ಸಹಭಾಗಿತ್ವದಲ್ಲಿ ಹೊಸ ಹೆಜ್ಜೆಯನ್ನ ಇಟ್ಟಿದೆ. ಭಾರತದಲ್ಲಿ ಆಹಾರ ವಿತರಣೆಗಾಗಿ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳನ್ನು ಬಳಸಿಕೊಳ್ಳುವ ಒಪ್ಪಂದಕ್ಕೆ ಸಹಿಯನ್ನ ಹಾಕಿದೆ. ಮುಂದಿನ 5 ವರ್ಷಗಳಲ್ಲಿ ಆರ್ಬಿಎಂಎಲ್ನ ಜಿಯೋ ಬಿಪಿ ಬ್ಯಾಟರಿ ವಿನಿಮಯ ಕೇಂದ್ರಗಳನ್ನು ದೇಶದಾದ್ಯಂತ ಸ್ಥಾಪಿಸಲಿದೆ. ಕೇಂದ್ರ ಸರ್ಕಾರದ ಮಹತ್ವದ ಎಲೆಕ್ಟ್ರಿಕ್ ವಾಹನಗಳನ್ನು ಉತ್ತೇಜಿಸುತ್ತಾ ಇದ್ದು, ಈ ಯೋಜನೆಗೆ ರಿಲಯನ್ಸ್ ಮತ್ತು ಸ್ವಿಗ್ಗಿ ಕೈಜೋಡಿಸಿವೆ. ಈ ಮೊಬಿಲಿಟಿ ಸೇವೆಗಳನ್ನು ಹೆಚ್ಚಿಸುವುದು, ಪರಿಸರ ವ್ಯವಸ್ಥೆಯನ್ನು ಅತ್ಯಂತ ವೇಗವಾಗಿ ದೇಶದಲ್ಲಿ ನಿರ್ಮಿಸುವುದು, ಎಲೆಕ್ಟ್ರಿಕ್ ಚಾರ್ಜಿಂಗ್ ಹಬ್ಗಳು, ಬ್ಯಾಟರಿ ವಿನಿಮಯ ಕೇಂದ್ರಗಳನ್ನು ಹೆಚ್ಚಳ ಮಾಡುವುದು ಈ ಒಪ್ಪಂದದ ಪ್ರಮುಖ ಉದ್ದೇಶ. ಪ್ರತಿದಿನ ಲಕ್ಷಾಂತರ ಜನರಿಗೆ ಸ್ವಿಗ್ಗಿ ಆಹಾರ ಪೂರೈಕೆ ಮಾಡ್ತಾ ಇದ್ದು, ಪ್ರತಿಯೊಬ್ಬ ಸ್ವಿಗ್ಗಿ ಸಿಬ್ಬಂದಿಯೂ ದಿನಕ್ಕೆ 80ರಿಂದ 100 ಕಿಲೋಮೀಟರ್ ಓಡಾಡ್ತಾರೆ. ಈಗ ಸ್ವಿಗ್ಗಿ ಸಿಬ್ಬಂದಿಗೆ ರಿಲಯನ್ಸ್ ಎಲೆಕ್ಟ್ರಿಕ್ ವಾಹನಗಳನ್ನು ಪೂರೈಸಲಿದೆ. ಒಟ್ಟಾರೆ ಗ್ರಾಹಕರು, ಸಿಬ್ಬಂದಿ ಮತ್ತು ಪರಿಸರ ಕಾಳಜಿ ರಿಲಯನ್ಸ್ ಜಿಯೋ ಬಿಪಿ ಮತ್ತು ಸ್ವಿಗ್ಗಿ ನಡುವಿನ ಒಪ್ಪಂದದ ಧ್ಯೇಯವಾಗಿದೆ. ಕೊರೋನಾ ಬಗ್ಗೆ ಜಾಗೃತಿಯನ್ನ ದೇಶದಾದ್ಯಂತ ಸಂಜೀವಿನಿ ಅನ್ನೋ ಹೆಸರಲ್ಲಿ ನೆಟ್ವರ್ಕ್ 18 ಅಭಿಯಾನದ ರೂಪದಲ್ಲಿ ಮಾಡ್ತಾ ಇದೆ. ಇವತ್ತು ಬಿಹಾರದ ಒಂದು ಬ್ಲಾಕ್ನ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಅಂದ್ರೆ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋದು ಈ ಸ್ಟೋರಿ ತೋರಿಸುತ್ತೆ. ಪೂರ್ವ ಚಂಪಾರಣ್ ಜಿಲ್ಲೆಯ ಬನ್ಕಟ್ವಾ ಬ್ಲಾಕ್ ಕೊರೋನಾ ವಿರುದ್ಧದ ಯುದ್ಧದಲ್ಲಿ ದೇಶಕ್ಕೆ ಮಾದರಿಯಾಗಿದೆ. 100% ವ್ಯಾಕ್ಸಿನೇಷನ್ ಮಾಡೋ ಮೂಲಕ ಅಧಿಕಾರಿಗಳು, ಸರ್ಕಾರ ಮತ್ತು ಜನಸಾಮಾನ್ಯರ ಮಧ್ಯೆ ಒಳ್ಳೆ ಬಾಂಧವ್ಯವಿದ್ರೆ ಯಾವುದೂ ಅಸಾಧ್ಯವಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. मीटिंग में वही हम लोग एक नारा निकाले कि पहले टीकाकरण फिर काम. अब इस तहत हम लोग प्लानिंग करके इस तहत हम लोग पूरे पंचायत को 100% टीकाकरण पूरा. ಎಲ್ಲಕ್ಕಿಂತ ಮೊದಲು ಈ ಗುರಿಯನ್ನ ಸಾಧಿಸಿದ್ದು ಬನ್ಕಟ್ವಾದ ಬಿಜ್ವಾನಿ ದಕ್ಷಿಣ ಪಂಚಾಯತ್ನ 13 ಗ್ರಾಮಗಳು. ಆಶ್ಚರ್ಯ ಏನು ಅಂದ್ರೆ, ಬಿಜ್ವಾನಿಯಲ್ಲಿ ಬಹುಸಂಖ್ಯಾತರು ಮತ್ತು ಅಲ್ಪಸಂಖ್ಯಾತ ಸಮುದಾಯಗಳ ಜನರು ಗಣನೀಯ ಪ್ರಮಾಣದಲ್ಲಿದ್ದಾರೆ. ಆದರೆ ಎರಡೂ ಸಮುದಾಯದವರು ಕೂಡ 100% ಲಸಿಕೆಗಾಗಿ ಒಗ್ಗೂಡಿದ್ರು. ಇದು ಅಲ್ಲಿನ ಅಧಿಕಾರಿಗಳು ಮತ್ತು ಸಾರ್ವಜನಿಕ ಪ್ರತಿನಿಧಿಗಳ ಹುಮ್ಮಸ್ಸನ್ನ ಇನ್ನಷ್ಟು ಹೆಚ್ಚಿಸಿತು. ಒಂದು ಪಂಚಾಯತ್ ಸಂಪೂರ್ಣ ಲಸಿಕೆ ಹಾಕೋ ಗುರಿಯನ್ನ ಸಾಧಿಸಬಹುದು ಅಂತಾದ್ರೆ ಇಡೀ ಬನ್ಕಟ್ವಾ ಬ್ಲಾಕ್ ಯಾಕೆ ಇದನ್ನ ಸಾಧಿಸಬಾರದು ಅನ್ನೋ ಯೋಚನೆ ಅಲ್ಲಿನ ಅಧಿಕಾರಿಗಳಿಗೆ ಬಂತು. 9 पंचायत का और 9 पंचायत के माइक्रो प्लानिंग के तहत पूरी टीम को लगाया गया और टीम को लगाने के साथ करो और मरो की बात आ गई थी कि किसी भी सूरत में 8 बजे रात या 9 बजे रात हमको 100% वैक्सीनेटेड करना है. ಬಿಜ್ವಾನಿಯ ಬನ್ಕಟ್ವಾವನ್ನ ಸಂಪೂರ್ಣ ಲಸಿಕೆ ಹಾಕಿದ ಬ್ಲಾಕ್ ಆಗಿ ಮಾಡುವಲ್ಲಿ ಅಲ್ಲಿನ ನಾಗರಿಕರು ಪ್ರಮುಖ ಪಾತ್ರ ವಹಿಸಿದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಸಂಶಯವಿಲ್ಲ. ಇದರ ನಂತರವೇ ಜಿಲ್ಲಾಧಿಕಾರಿಗಳು, ಆರೋಗ್ಯಾಧಿಕಾರಿಗಳು, ಯುನಿಸೆಫ್, WHO अधिकारिಗಳು ತಮ್ಮ ಗುರಿ ಸಾಧಿಸೋದು ಸಾಧ್ಯವಾಯಿತು. कटवा ब्लॉक जो है उसको प्रायोरिटी में हमने लिया था एक केस स्टडी के तौर पे, मॉडल के तौर पे, और वो सक्सेसफुल हो गया. उसके उपरांत जो है पिपराकोठी और यहाँ के सभी नगर निकाय जो है 9 नगर निकाय ये भी जो है हमारे वैक्सीनेटेड हो गए हैं. ಇಂದು ಇಡೀ ದೇಶವು ಬನ್ಕಟ್ವಾದ ಈ ಯಶಸ್ಸಿನ ಬಗ್ಗೆ ಹೆಮ್ಮೆ ಪಡ್ತಾ ಇದೆ. ಕೊರೋನಾ ವಿರುದ್ಧದ ಯುದ್ಧದಲ್ಲಿ ಬನ್ಕಟ್ವಾ ರೋಲ್ ಮಾಡೆಲ್ ಆಗೋ ಮೂಲಕ ವಿದೇಶಗಳಲ್ಲೂ ಪ್ರಸಿದ್ಧವಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆ ಕೂಡ ಟ್ವೀಟ್ ಮಾಡಿ ರೋಲ್ ಮಾಡೆಲ್ ಬನ್ಕಟ್ವಾದಿಂದ ಎಲ್ಲರೂ ಪಾಠ ಕಲಿಯುವಂತೆ ಹೇಳಿದೆ.
ಬನ್ಕಟ್ವಾ ದೇಶದ ಎಲ್ಲ ರಾಜ್ಯಗಳಿಗೂ ಮಾದರಿಯಾಗಲಿ. ಇಡೀ ದೇಶವು 100% ಲಸಿಕೆ ಹೊಂದೋ ಗುರಿ ಮುಟ್ಟುವಂತಾಗಲಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ನೆಟ್ವರ್ಕ್. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು